ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃತಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯಹೇಯಾಂ ನಿಯತದುಷಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದಾಪ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ ಧರ್ಮಪ್ರೋಜ್झितकैतवोऽत्र परमः निर्मत्सराणां सतां वेद्यं वास्तवं वस्तु शिवदं तापत्रयोन्मूलनं श्रीमद्भागवते महामुनिकृते किं वा परैरीश्वरः सद्यो हृद्यवरुध्यतेऽत्र कृतिभिः शुश्रूषुभिस्तक्षणात् निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसम् आलयं मुहुरहो रसिकाः विभावुकाः अप्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहं भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च अस्मत्कुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परां विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे पञ्चाशद्वर्षपर्यन्तं सततं रामपूजकः श्रीसत्यप्रमोदगुरुराट् भासतां नो हृदम्बरे बन्धुस्तं गुरुरिष्टदैवतमिति त्वत्पादपङ्केर्वहं प्राप्तं मां परिपालयेति सततं याचे निबद्धाञ्जलिः चित्तं मद्गुणदोषचिन्तनविधौ नूनं मनं मा कृतः श्रीसत्यात्मगुरो त्वदङ्घ्रियुगलं हित्वा न मे सद्गतिः यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये श्रीगुरुभ्यो नमः हरिः ओं हरिः ओं हरिः ओं स्वस्तिस्तु अचेडसन्मङ्गलानि सन्तु श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मषापनोदनपुटतरे धर्माद्यखिलपुरुषार्थसाधनीभूते अद्य श्रीमद्भागवते चतुर्थस्कन्धान्तरकथा प्रारम्भे चति किञ्चित् पूर्वकथानुवादः हरिः ओं हरिः ओं हरिः ओं ನಿನ್ನೆ ನಾರದರು ಪುರಂಜನನಿಗೆ ಪ್ರಾಚೀನ ಬರ್ಹಿಗೆ ಪುರಂಜನೋಪಾಖ್ಯಾನದ ಮುಖಾಂತರ ಅತೀ ಶ್ರೇಷ್ಠವಾದ ಒಂದು ಸಂದೇಶ ಕೊಟ್ಟಿದ್ದಾರೆ. ಮನುಷ್ಯ ದೇಹ ಇದು ದೇವರು ಕೊಟ್ಟಿರ್ತಕ್ಕಂಥ ಒಂದು ದೇಣಿಗೆ. ಇದೇ ಮೋಕ್ಷದ ಸಾಧನೆಗೆ ಅನುಕೂಲಕರವಾಗಿರ್ತಕ್ಕಂಥ ಶರೀರ, ಇದೇ ಸಾಧನ ಶರೀರ. ಆದರೆ ಇದನ್ನು ಭೋಗದಲ್ಲಿ, ವೈಷಯಿಕವಾಗಿರ್ತಕ್ಕಂಥ ಭೋಗದಲ್ಲಿ ಅಳವಡಿಸಿ ಇದನ್ನು ಹಾಳು ಮಾಡಿಕೊಂಡರೆ ಮತ್ತೆ ಪುನಃ ದೇವರು
ಕೊಡ್ತಾನೋ ಹೇಳಲಿಕ್ಕೆ ಬರೋದಿಲ್ಲ. ಪ್ರಾಣಿಯೋ ಪಶುವೋ ಪಕ್ಷಿಯೋ ಕ್ರಿಮಿಯೋ ಆಗಿ ಬೀಳಬೇಕಾಗಿರ್ತಕ್ಕಂಥ ಪ್ರಸಂಗ. ಈ ಗಾಂಭೀರ್ಯವನ್ನು ಪ್ರತಿಯೊಬ್ಬ ಮನುಷ್ಯ ತಿಳಿದುಕೊಳ್ಳಲೇಬೇಕು. ಇದು ಸುಮ್ಮನೆ ಕಾಗಿಗುಬ್ಬಿ ಕಥೆಯಲ್ಲ. ಮನುಷ್ಯ ಜನ್ಮ ಇದು ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು. ಪ್ರಹ್ಲಾದರಾಜರು ಅದು ಹೇಳಿದ್ರು, ಇದೇ ಮಾತನ್ನು ಹೇಳಿದರು. ದುರ್ಲಭಂ ಮಾನುಷಂ ಜನ್ಮ, ಮನುಷ್ಯ ಜನ್ಮ ಅತಿ 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 ದುರ್ಲಭ. ಆದರೆ ಯಾರಿಗೆ ಎಷ್ಟು ಆಯುಷ್ಯ ಇದೆ ಹೇಳಲಿಕ್ಕಾಗೋದಿಲ್ಲ. ನಾಳಿನ ದಿವಸದ ಬೆಳಗ್ಗಿಂದ ಏನು ಹೇಳಲಿಕ್ಕಾಗೋದಿಲ್ಲ, ನಾವು ಇವತ್ತು ರಾತ್ರಿದು ಹೇಳಲಿಕ್ಕಾಗೋದಿಲ್ಲ. ಆದರೆ ಅರ್ಥದಂ, ಪುರುಷಾರ್ಥಪ್ರದವಾಗಿರ್ತಕ್ಕಂಥ ಇದೊಂದೇ ಶರೀರ ಅಂತೇಳಿ ಪ್ರಹ್ಲಾದರಾಜರು ಹೇಳಿದರು. ಆನಂತರ ಪುರಂದರದಾಸರು ಸಮಜಾಯಿಸಿ ಹೇಳಿದರು, ಮಾನವ ಜನ್ಮ ಬಲು ದೊಡ್ಡದು, ಇದನ್ನು ಹಾಳು ಮಾಡಬೇಡಿ ಹುಚ್ಚಪ್ಪಗಳಿರ ಅಂತ ತಿಳ್ಕೊಂಡಂತೇಳಿ. ನಾವೆಲ್ಲರೂ ಭಾಗವತ ಕೇಳುವವರು ಕೇಳದೇ ಇದ್ದವರು ಪ್ರತಿಯೊಬ್ಬರು ಆತ್ಮಚಿಂತನೆ ಮಾಡಿಕೊಳ್ಬೇಕು. ನಾನು ನನ್ನ ಈ ಶರೀರವನ್ನು ಭಗವತ್ ಪ್ರಾಪ್ತಿಗೋಸ್ಕರ ಎಷ್ಟು ಉಪಯೋಗಿಸಿದ್ದೇನೆ, ಎಷ್ಟು ಹಾಳು ಮಾಡಿದ್ದೇನೆ. ಪ್ರತಿಯೊಬ್ಬ ವ್ಯಕ್ತಿ ಆತ್ಮವಿಶ್ಲೇಷಣೆ ಮಾಡಿಕೊಳ್ಬೇಕು. ಭಾಗವತ ಇದು ಕಾಗೆಗುಬ್ಬಿ ಕಥೆಯಲ್ಲ, ಅಥವಾ ಕಾದಂಬರಿನೂ ಅಲ್ಲ, ಅಥವಾ ಏನೋ ಹಿಂದಿನ ಜನರ ಕೆಲವು ಚರಿತ್ರೆನೂ ಮನರಂಜನೆಗೋಸ್ಕರ ಚರಿತ್ರೆ ಅಲ್ಲ. ಕೇವಲ ತತ್ವಜ್ಞಾನಕ್ಕೋಸ್ಕರ ಮೀಸಲಾಗಿರ್ತಕ್ಕಂಥ ಅದ್ಭುತವಾದಂಥ ಗ್ರಂಥ. ಮತ್ತು ಈ ಗ್ರಂಥದ ವೈಶಿಷ್ಟ್ಯ, ಧ್ರುವನಿಗೆ ಉಪದೇಶ ಮಾಡಿದವರು ನಾರದರು, ಆನಂತರ ಪ್ರಾಚೀನ ಬರೆಗೆ ಉಪದೇಶ ಮಾಡಿದವರು ನಾರದರು, ಆನಂತರ ಮುಂದೆ ಪ್ರಾಚೇತಸರಿಗೆ ಉಪದೇಶ ಮಾಡಲಿಕ್ಕೆ ನಾರದರೇ ಬರ್ತಾರೆ. ನಾರದರು ನಮಗೂ ಪರಮಾತ್ಮನ ಮಧ್ಯದಲ್ಲಿರ್ತಕ್ಕಂಥ ನಮ್ಮನ್ನು ಜೋಡಿಸ್ತಕ್ಕಂಥ ಕೊಂಡಿ. ಅದಕ್ಕೆ ಕಲಿಯುಗದಲ್ಲಿ ಸಂಪೂರ್ಣ ಭಾಗವತದಲ್ಲಿ ನಾರದರ ಉಪದೇಶ ಬಹಳ ಕಡೆಗಿದೆ, ಬಹಳ ಕಡೆಗೆ. ಸಾಧಾರಣ ಪ್ರತಿ ಸ್ಕಂದದಲ್ಲಿಯೂ ಕೂಡ ನಾರದರ ಪ್ರವೇಶ ಇದೆ. ಪ್ರತಿಯೊಬ್ಬರಿಗೂ ಮಾರ್ಗದರ್ಶನ ಮಾಡಿದ್ದಾರೆ. ಅದಕ್ಕೇನೆ ಬಹುಶಃ ಭಗವಂತ ಆ ನಾರದರನ್ನೇ ಪುರಂದರದಾಸರಾಗಿ ಹುಟ್ಟಿಸಿ, ನೋಡಪ್ಪ ಸಂಸ್ಕೃತ ಬರದೇ ಇರತಕ್ಕಂಥವರಿಗೆ ಕನ್ನಡದಲ್ಲಿ ತತ್ವಜ್ಞಾನವನ್ನು ತಿಳಿಸು ಅಂತ ತಿಳ್ಕೊಂಡು ಅಂತೇಳಿ ನಮಗೋಸ್ಕರ ಕಳಿಸಿಕೊಟ್ಟಿರ್ತಕ್ಕಂಥ ಪರಮಾತ್ಮ ದೊಡ್ಡ ಉಪಕಾರ ಪುರಂದರದಾಸರನ್ನು ಕಳಿಸಿಕೊಟ್ಟಿದ್ದ, ನಮಗೋಸ್ಕರ ಕಳಿಸಿದ್ದ. ಆದ್ದರಿಂದಾಗಿ ಪುರಂದರದಾಸರ ಪದಗಳನ್ನು ಸುಮ್ಮನೆ ಹೇಳಬೇಕು ಅಂತ ಅಂದ್ಕೊಂಡಂತಕ್ಕಂಥ ಏನೋ ಅಧಿಕ ಮಾಸ ಒಂದು 33 ಹೇಳಿ ಮುಗಿಸೋಣ ಅಂತೇಳಿ ಮುಗಿಸೋದಕ್ಕೋಸ್ಕರ ಅಲ್ಲ, ಇವುಗಳನ್ನು ಪುನಃ ಪುನಃ ಸಾಧನೆ ಮಾಡೋದಕ್ಕೋಸ್ಕರ ಇರ್ತಕ್ಕಂಥ ಪುರಂದರದಾಸರ ಪದಗಳು, ಅದೇ ರೀತಿಯಾಗಿ ಭಾಗವತದಲ್ಲಿ ಬಂದಿರತಕ್ಕಂಥ ಈ ಉಪದೇಶಗಳು. ನಿನ್ನೆ ದಿವಸ ಪ್ರಾಚೀನ ಬರೆಗೆ ಅವರು ಹೇಳಿರ್ತಕ್ಕಂಥ ಒಂದೇ ಮಾತು, ನೋಡು ಮಾಡಿದ್ದನ್ನು ಮಹಾರಾಯ, ಮಾಡಿದ ಕರ್ಮಗಳನ್ನು ಅನುಭವಿಸಲೇಬೇಕು. ಇದಕ್ಕೆ ಅವನು ಪ್ರಶ್ನೆ, ನಿನ್ನೆ ಮಾಡಿದ ಪ್ರಶ್ನೆ, ಈ ಶರೀರ, ಈ ಶರೀರದ ಮನಸ್ಸು, ಈ ಶರೀರದ ಇಂದ್ರಿಯಗಳು ಹೋಗ್ಬಿಡ್ತವೆ. ಆನಂತರ ಹೊಸ ಶರೀರ, ಹೊಸ ಶರೀರದ ಈ ಚರ್ಮದ ಕರ್ಮಗಳಿಗೆ ಇನ್ನೊಂದು ಬರ್ತಕ್ಕಂಥ ಮುಂದಿನ ಶರೀರ ಏಕೆ ಜವಾಬ್ದಾರಿ ಆಗಬೇಕು? ಈ ಶರೀರ ಮಾಡಿದ ಪುಣ್ಯ ಪಾಪಗಳನ್ನು ಮುಂದಿನ ಶರೀರ ಯಾಕೆ ಅನುಭವಿಸಬೇಕು ಅನ್ನೋದಕ್ಕೆ ಸ್ಪಷ್ಟ ಹೇಳಿದರು. ಈ ಸ್ಥೂಲ ಶರೀರ ಹೋದರೂ ಕೂಡ ಈ ಸ್ಥೂಲ ಶರೀರದ ಮನಸ್ಸಿನಿಂದ ಇತ್ಯಾದಿಗಳಿಂದ ಮಾಡಿರ್ತಕ್ಕಂಥವುಗಳು ಲಿಂಗ ಶರೀರ ಅಂತನ್ನೋದು ಮಧ್ಯಸ್ಥವಾಗಿರ್ತಕ್ಕಂಥದ್ದಿದೆ. ಸ್ಥೂಲ ಶರೀರ, ಲಿಂಗ ಶರೀರ, ಸ್ವರೂಪ ಶರೀರ. ಲಿಂಗ ಶರೀರದಲ್ಲಿ ಎಲ್ಲ ಸಂಸ್ಕಾರಗಳು ಮುಡಿರ್ತವೆ. ಆ ಸಂಸ್ಕಾರ, ಆ ಪುಣ್ಯ ಪಾಪಗಳ ಅನುಸಾರವಾಗಿ ಪರಮಾತ್ಮ ಇನ್ನೊಂದು ಶರೀರವನ್ನು ಕೊಡ್ತಾನೆ. ಹೇಗೆ ನಾವು ನಮ್ಮ ಜೀವನದಲ್ಲಿ ಅನುಭವಿಸದೇ ಇರುವ
ಅನೇಕ ವಿಷಯಗಳನ್ನು ಸ್ವಪ್ನದಲ್ಲಿ ಕಾಣ್ತೇವೆ. ಹಾಗಿದ್ದರೆ ಈ ಜನ್ಮದಲ್ಲಂತೂ ಅನುಭವಿಸಲಿಲ್ಲ ಅಂದರೆ ಹಿಂದಿನ ಜನ್ಮದಲ್ಲಿ ಅನುಭವಿಸಿದ್ದನ್ನು ಪರಮಾತ್ಮ ತೋರಿಸಿದ್ದಾನೆ ಅಂತ ಅರ್ಥ. ಎರಡನೆಯದ್ದು, ಸಣ್ಣ ಕೂಸುಗಳು ಮಾಡತಕ್ಕಂಥ ವ್ಯವಹಾರಗಳು. ಸಣ್ಣ ಕೂಸಿಗೆ, ಹುಟ್ಟಿದ 5-6 ದಿವಸದ ಕೂಸಿಗೆ ತಾಯಿ ಯಾರು ತಂದೆ ಯಾರು ಗೊತ್ತಿಲ್ಲ. ಆದರೆ ತಾಯಿ ತೆಗೆದುಕೊಂಡ ಕ್ಷಣಕ್ಕೇ ಸುಮ್ಮನಾಗ್ತದೆ, ಅಳು ನಿಲ್ಲಿಸ್ತದೆ. ಮನೆಯಲ್ಲಿ ತಂಗಿ, ಅಣ್ಣ, ಅಪ್ಪ ಮಾತಾಡಿದರೆ ಅವರ ಮಾತು ಕೇಳಿದ ಕ್ಷಣಕ್ಕೇನೆ ಅದು ಕೂಡ ಅದಕ್ಕೆ ವಿಶೇಷವಾಗಿ ರೀತಿಯಾಗಿರ್ತಕ್ಕಂಥ ಒಂದು ಲಕ್ಷ್ಯ ಕೊಡ್ತದೆ. ಇವೆಲ್ಲ ಏನು ತೋರಿಸಿಕೊಡ್ತದೆ? ಹುಟ್ಟುವಕ್ಕಿಂತ ಮೊದಲೇ ಗರ್ಭದಲ್ಲಿದ್ದಾಗಲೇ ಈ ಶಬ್ದಗಳನ್ನು ಕೇಳಿದೆ. ಆನಂತರ ತಾಯಿ ಹಾಲು ಇನ್ನೂ ಬಾಯಲ್ಲಿ ಒಂದು ಹನಿ ನೀರು ಹಾಲು ಬಂದಿಲ್ಲ, ಆಗಲೇ ಅಳು ನಿಲ್ಲಿಸ್ತದೆ. ಹಸಿವು ಹೇಗೆ ಹೋಯಿತು? ಇಲ್ಲ. ಅದಕ್ಕೋಸ್ಕರ ಮನುಷ್ಯನ ಇಷ್ಟವಾಗಿರ್ತಕ್ಕಂತಹ ಇದರಿಂದ ಮನುಷ್ಯ ಪ್ರವೃತ್ತನಾಗ್ತಾನೆ. ತನಗೆ ಯಾವುದು ಇಷ್ಟ ಇದೆ ಅದಕ್ಕೆ ಪ್ರವೃತ್ತನಾಗ್ತಾನೆ. ಈ ಇಷ್ಟ ಜನ್ಮ ಜನ್ಮಾಂತರಕ್ಕೂ ಬಂದಿರತಕ್ಕಂಥದ್ದು ಅಂತಕ್ಕಂಥದ್ದನ್ನು ಇದನ್ನು ಅರ್ಥ ಮಾಡಿಕೊಳ್ಬೇಕು. ಆ ಲಿಂಗ ಶರೀರದ ಮುಖಾಂತರ ಮತ್ತೆ ಪುನಃ ಜನ್ಮಾದಿಗಳು ಬರ್ತದೆ. ಅದನ್ನು ಪರಮಾತ್ಮ ಎಷ್ಟು ಕೊಡಬೇಕು ಅಷ್ಟು ಬಿಡಬೇಕು ಅಂತ ವ್ಯವಸ್ಥೆ ಮಾಡ್ತಾನೆ. ಆದ್ದರಿಂದಾಗಿ ನಾವು ಪುನರ್ಜನ್ಮ ಒಪ್ಪಲೇಬೇಕು. ನಿನ್ನಿನ ವಿಷಯ ಬಹಳ ಮಹತ್ವಪೂರ್ಣವಾದದ್ದು. ಸ್ವಲ್ಪ ಶಾಸ್ತ್ರೀಯ ಪರಿಭಾಷೆಯಲ್ಲಿ ಹೇಳೋದ್ರಿಂದ ಸ್ವಲ್ಪ ಕಠಿಣ ಅನಿಸಿರ್ಬೋದು, ಆದರೆ ಹಾಗೆ ನನಗೇನು ಅನ್ನಿಸ್ಲಿಲ್ಲ. ಆಮೇಲೆ ತಾತ್ಪರ್ಯ ಇಷ್ಟೇ, ನಾನು ಮಾಡಿದ್ದು ನನ್ನ ಲಿಂಗ ಶರೀರದಲ್ಲಿ ಇದು ಎಲ್ಲ ಕಡೆಯಲ್ಲಿ ಸರಿಯಾಗಿ ಸುಸಂಸ್ಕರಿಸ್ತದೆ, ಅದು ಮತ್ತೆ ತಿನ್ನಹ ಅದನ್ನು ನಾನು ಅನುಭವಿಸಲೇಬೇಕು. ಇದು ಒಂದು ನಿಶ್ಚಿತವಾಗಿರ್ತಕ್ಕಂಥ ಮತ. ಇದಕ್ಕೆ ಅನೇಕ ಉದಾಹರಣೆಗಳನ್ನು ನಿನ್ನಿನ ದಿವಸ ಕೊಟ್ಟಿದ್ದಾರೆ. ಇಷ್ಟು ಹೇಳಿ ನಾರದರು ಹೊರಟೋಗಿದ್ದಾರೆ. ಪ್ರಾಚೀನ ಬರಿಯೂ ಕೂಡ ತಾನು ಕಪಿಲಾಶ್ರಮಕ್ಕೆ ಹೋಗಿ ತನ್ನ ಸಾಧನೆಯನ್ನು ಮಾಡಿಕೊಂಡಿದ್ದಾನೆ. ಭಾಗವತ್ಕಾರರು ಹೇಳ್ತಾರೆ, ಮೈತ್ರೇಯರು ವಿದುರನಿಗೆ ಹೇಳ್ತಾರೆ, ವಿದುರ ಏತ ಅಧ್ಯಾತ್ಮ ಪಾರೋಕ್ಷ್ಯಂ ಗೀತಂ ದೇವರ್ಷಿನಾನಘ ಯಶ್ರಾವಯೇತ್ ಶೃಣುಯಾತ್ ಸ ಲಿಂಗೇನ ವಿಮುಚ್ಯತೆ. ಭಾಳ ಮಹತ್ವಪೂರ್ಣವಾದ ಮಾತನ್ನು ಹೇಳ್ತಾರೆ. ಇದೊಂದು ಅಧ್ಯಾತ್ಮ ಗೀತ. ನಾರದ ಗೀತ ಅಂತಂದರೂ ಅಂದರೂ ಪರವಾಗಿಲ್ಲ, ಅಧ್ಯಾತ್ಮ ಗೀತ ಅಂದರೂ ಪರವಾಗಿಲ್ಲ. ತತ್ವಜ್ಞಾನವನ್ನು ಹೇಳೋದಕ್ಕೋಸ್ಕರ ಹೊರಟಿರ್ತಕ್ಕಂಥ ನಮ್ಮ ಪ್ರತ್ಯಕ್ಷ ಉದಾಹರಣೆಗಳ ಮುಖಾಂತರ ಆತ್ಮ ಪಾರೋಕ್ಷ್ಯಂ, ಅಪರೋಕ್ಷ ಜ್ಞಾನಕ್ಕೆ ಇದು ಕಾರಣೀಭೂತ. ಅಷ್ಟೇ ಅಲ್ಲ, ನಮ್ಮ ದಿನನಿತ್ಯ ಅನುಭವಕ್ಕೆ ಅನುಭೂತವಾಗಿರ್ತಕ್ಕಂಥ ವಿಷಯ. ಇದನ್ನು ಯಾರು ಕೇಳ್ತಾರೆ, ಯಾರು ಹೇಳ್ತಾರೆ, ಪರಮಾತ್ಮ ಅವರಿಗೆ ಸಾಧನ ಮಾಡಿಸಿ ಲಿಂಗದೇಹ ಭಂಗವನ್ನು ಮಾಡಿಸ್ತಾನೆ ಅಂತ ತಿಳ್ಕೊಂಡಂತೆ. ಲಿಂಗೇನ ಸ ಲಿಂಗೇನ ವಿಮುಚ್ಯತೆ ಅಂತ ತಿಳ್ಕೊಂಡಂತ ಹೇಳಿದ್ದಾರೆ. ಈ ಸಂಭಾಷಣವನ್ನು ಕೇಳ್ತಕ್ಕಂಥವನು ತಿಳಿದುಕೊಂಡು ತನ್ನ ಜೀವನದಲ್ಲಿ ತರುವುದಕ್ಕೋಸ್ಕರ ಪ್ರಯತ್ನ ಮಾಡತಕ್ಕಂಥ ವ್ಯಕ್ತಿ ಅಂತ ತಿಳ್ಕೊಂಡಂತೇನಿದ್ದಾನೆ, ಆ ವ್ಯಕ್ತಿ ನಿಶ್ಚಿತವಾಗಿಯೂ ಕೂಡ ಸಂಸಾರದ ಬಂಧನದಿಂದ ಮುಕ್ತನಾಗ್ತಾನೆ. ಇಷ್ಟು ಹೇಳಿದರು. ಆ ಕಾಲದಲ್ಲಿ ಮೈತ್ರೇಯರು, ನಾನು ಭಾಳ ಬುದ್ಧಿವಂತ ಹೇಳಿದ್ದೇನೆ ವಿದುರ, ನಾನು ಹೇಳಿದ್ದು ಕೇಳುವಂತಂದ್ರೆ ಇಲ್ಲ. ನೋಡಪ್ಪ ವಿದುರ, ನನ್ನ ಗುರುಗಳ ಮುಖಾಂತರ ನಾನು ಏನು ಜೀವಾತ್ಮ ಪರಮಾತ್ಮರ ಸ್ವರೂಪ, ಸಂಬಂಧ, ಮುಕ್ತಿ ಮಾರ್ಗ ಇದೆಲ್ಲ ತಿಳಿದುಕೊಂಡಿದ್ದೆ. ಆನಂತರ ಈ ನಾರದ ಸಂವಾದವನ್ನು ಅವರಿಂದ ಮುಖಾಂತರ ನಾನು ಕೇಳಿದ್ದೆ. ಅದರಲ್ಲಿರ್ತಕ್ಕಂಥ ಸ್ವಲ್ಪ ಭಾಗ, ನಾನು ತಿಳಿದಷ್ಟು ಭಾಗ ನಾನು ಹೇಳಿದ್ದೇನೆ. ಯಾವನು ಈ ಪುರಂಜನೋಪಾಖ್ಯಾನವನ್ನು ಅಭ್ಯಾಸ ಮಾಡ್ತಾನೆ, ಆ ವ್ಯಕ್ತಿಗೆ ವೇದಶಾಸ್ತ್ರಗಳನ್ನು ಓದುವಾಗ ಬರತಕ್ಕಂತಹ ಎಲ್ಲ ಸಂಶಯಗಳು ದೂರವಾಗ್ತದೆ, ಪರಮಾತ್ಮ ಪರಮಾನುಗ್ರಹ ಮಾಡ್ತಾನೆ ಅಂತನ್ನೋ ವಿಚಾರವನ್ನು ಹೇಳಿ ಆ ಸಂವಾದವನ್ನು ಅಲ್ಲಿಗೆ ಮುಗಿಸ್ತಾರೆ. ಈ ಕಡೆಯಲ್ಲಿ ಪ್ರಾಚೀನ ಬರಿಯ ಮಕ್ಕಳಾಗಿರ್ತಕ್ಕಂಥ 10 ಜನ ಪ್ರಚೇತಸರು ರುದ್ರದೇವರಿಂದ ಉಪದೇಶವನ್ನು ಪಡೆದು ಸಮುದ್ರದ ಅಡಿಯಲ್ಲಿ ಕುಳಿತುಕೊಂಡು ತಪಸ್ಸನ್ನು ಮಾಡ್ತಾಯಿದ್ರು. ಅವರ ತಪಸ್ಸು 10,000 ವರ್ಷಗಳವರೆಗೆ ತಪಸ್ಸು ನಡೆದಿದೆ ಅಂತ ತಿಳ್ಕೊಂಡಂತ ಹೇಳ್ತಾರೆ.
10,000 ವರ್ಷಗಳಿಗೆ. ಇವರೆಲ್ಲರೂ ಸಮುದ್ರದಲ್ಲಿ ಕುಳಿತು ಯಾಕೆ ಮಾಡಿದರು? ಪಿತುರಾದೇಶಕಾರಿಣ, ತಂದೆಯ ಆಜ್ಞೆ ಪರಿಪಾಲನೆ ಮಾಡಲೇಬೇಕು ಅಂತ ಅನ್ನೋದಕ್ಕೋಸ್ಕರ ಜೋರು ಕೊಟ್ಟು ಹೇಳ್ತಾ ಇದ್ದಾರೆ ಭಾಗವತ್ಕಾರರು. ಮೈತ್ರೇಯರು ಹೇಳ್ತಾ ಇದ್ದಾರೆ, ತಂದೆಯ ಆದೇಶವನ್ನು ಪರಿಪಾಲಿಸ್ತಕ್ಕಂಥ ಅವರು ರುದ್ರದೇವರು ಹೇಳಿದ ಜಪಯಜ್ಞದಿಂದ, ಅವರು ಹೇಳಿದ ಪರಮಾತ್ಮನ ರೂಪಗಳ ಚಿಂತನೆ ಜಪ ಮತ್ತು ಅದರ ಜೊತೆಯಲ್ಲಿ ಮಾಡಿರ್ತಕ್ಕಂಥ ವಿಶಿಷ್ಟವಾದ ತಪಸ್ಸು, ಇವುಗಳಿಂದ ಪುರಂಜನಂ ಅತೋಷಯತ, ಪುರಂಜನನನ್ನು ಸಂತೋಷಪಡಿಸಿದರು. ಪುರಂಜನ, ಆ ಪುರಂಜನ ತಪಸ್ಸಿಗೆ ಹೊರಟೋಗ್ಬಿಟ್ಟಿದ್ದಾನಲ್ಲ, ಅವನನ್ನು ನೀನು ಸಂತೋಷಪಡಿಸ್ತಾರೆ ಇವರು. ಅಪ್ಪನನ್ನು ಸಂತೋಷಪಡಿಸಿದ ಅಷ್ಟೇ ಬಿಡದಲ್ಲಿ ಏನು ಉಪಯೋಗ? ಅದಕ್ಕೆ ಆಚಾರ್ಯರು ತಾತ್ಪರ್ಯದಲ್ಲಿ ಹೇಳ್ತಾರೆ, ಒಂದು ತಂದೆಯ ಮಾತನ್ನು ಹೇಳಿದ್ದನ್ನು ಕೇಳಿ ತಂದೆಯನ್ನು ಯಾವ ಸಂತೋಷಪಡಿಸ್ತಾನೆ ಅವನು ಭಗವಂತ ಅನುಗ್ರಹಕ್ಕೆ ಪಾತ್ರನಾಗ್ತಾನೆ. ಇವತ್ತಿನ ದಿವಸ ನಮ್ಮ ತಂದೆ ತಾಯಿ ಕಾನ್ಸೆಪ್ಟ್ ಭಾಳ ಕಡಿಮೆ ಆಗಿದೆ. ಸ್ವಲ್ಪ ದೊಡ್ಡವರ ಕ್ಷಣಕ್ಕೆ ಅವ್ರನ್ನ ಬೈಯೋದೇ ನಮ್ಮ ಧರ್ಮ ಅಂತೇಳಿ ತಿಳ್ಕೊಂಡಿರ್ತೇವೆ. ಹೆಂಡತಿ ಗಂಡನನ್ನು ಬೈತಾಳೆ, ಶಿಷ್ಯರು ಗುರುಗಳನ್ನು ಬೈತಾರೆ, ಮಕ್ಕಳು ತಂದೆ ತಾಯಿಯನ್ನು ಬೈತಾರೆ. ಇದು ಭಗವಂತನ ಅವಗ್ರಹ, ಪರಮಾತ್ಮನ ಅನುಗ್ರಹವನ್ನು ತಪ್ಪಿಸಿಕೊಳ್ಳುವ ಈ ಕಾರ್ಯ ಅಂತಿಕೊಂಡಂತ ಅನ್ನೋದನ್ನು ಇವತ್ತು ನಾವು ಜನರು ತಿಳಿದುಕೊಳ್ಳಲೇಬೇಕು. ಅದನ್ನು ಮುಂದೆ ಪರಮಾತ್ಮನ ಹೇಳೋನಿದ್ದಾನೆ. ಇಲ್ಲಿ ಪುರಂಜನ ಪುರಂಜನ ಅಂತಿಕೊಂಡಂತಂದರೆ, ಪುರೇಶು ಅಂಜನಾತ್ ಜೀವ ಪುರಂಜನ. ಪುರ ಅಂದರೆ ಶರೀರಗಳು, ಅನೇಕ ಶರೀರಗಳನ್ನು ಒಂದು ಶರೀರದಿಂದ ಮತ್ತೊಂದು ಶರೀರದಿಂದ ಗಮನ ಮಾಡ್ತಾನೆ. ಆದ್ದರಿಂದಾಗಿ ಪುರಂಜನ ಅಂತಂದರೆ ಜೀವ ಅಂತ ಒಂದರ್ಥ. ಪುರಾಣಾಂ ಜನನಾತ್ ವಿಷ್ಣು, ಅನೇಕ ಶರೀರಗಳು, ಎಷ್ಟು ಜೀವರಾಶಿಗಳು ಅಷ್ಟು ಶರೀರಗಳನ್ನು ಹುಟ್ಟಿಸುವುದರಿಂದ ತಾನು ಕೂಡ ಅವತಾರ ರೂಪದಿಂದ ಅಭಿವ್ಯಕ್ತನಾಗುವುದರಿಂದ ಭಗವಂತನಿಗೂ ಪುರಂಜನ ಅಂತ ತಿಳ್ಕೊಂಡಂತೇಳಿ ಕರೆದಿದ್ದ. ತಂದೆಯಾದ ಪುರಂಜನನನ್ನು ಸಂತೋಷಪಡಿಸಿದರು. ಆನಂತರ ಪರಮಾತ್ಮ ರೂಪನಾದಂಥ ಪುರಂಜನನನ್ನು ವಿಶೇಷವಾದ ರೀತಿಯಲ್ಲಿ ಸಂತೋಷಪಡಿಸಿದ್ದಾರೆ. ಇಬ್ಬರೂ ಶರೀರದಲ್ಲಿ ಅಭಿವ್ಯಕ್ತರಾಗ್ತಾರೆ. ಆದರೆ ಪರಮಾತ್ಮ ಸ್ವಾಮಿಯಾಗಿ ಅಭಿವ್ಯಕ್ತನಾಗ್ತಾನೆ, ನಿಯಾಮಕನಾಗಿ ಅಭಿವ್ಯಕ್ತನಾಗ್ತಾನೆ. ನಮ್ಮಂಥವ್ರು ವಿಕೃತರಾಗಿ ಅಭಿವ್ಯಕ್ತರಾಗ್ತೇವೆ ಅಷ್ಟೇ. ಮನುಷ್ಯರ ಮೂರು 333,333 ದಿನ ಅಂದರೆ ದೇವತೆಗಳ 1,000 ವರ್ಷಗಳವರೆಗೆ ಅವರು ತಪಸ್ಸು ಮಾಡಿದ ನಂತರ ಅವರ ಎದುರಿನಲ್ಲಿ ಗರುಡಾರೂಢನಾಗಿರ್ತಕ್ಕಂಥ ಪರಮಾತ್ಮ ಪ್ರಕಟನಾಗಿದ್ದಾನೆ. ಗರುಡನ ಮೇಲೆ ಕುಳಿತುಕೊಂಡು ಬಂದಿದ್ದಾನೆ. ಆ ಪರಮಾತ್ಮನ ದರ್ಶನವಾದ ಕ್ಷಣಕ್ಕೇನೆ ಈ 10,000 ವರ್ಷ ತಪಸ್ಸೇನು ಮಾಡಿದ್ರಲ್ಲ ಎಲ್ಲ ಶ್ರಮ ಮರೆತುಬಿಟ್ರು. ಹೇಗೆ 9 ತಿಂಗಳು ಹೊತ್ತುಕೊಂಡು ಶ್ರಮಪಟ್ಟು ಹೆರಿಗೆ ವೇಳೆಯಲ್ಲಿ ಅತ್ಯಂತ ಪೀಡೆಯನ್ನು ಪಟ್ಟಿರ್ತಕ್ಕಂಥ ತಾಯಿ ಹುಟ್ಟಿದ ಕೂಸಿನ ಮುಖ ನೋಡಿದ ಕ್ಷಣಕ್ಕೆ ಎಲ್ಲ ಶ್ರಮ ಹೇಗೆ ಮರೆತು ಬಿಡ್ತಾಳೆ. ಯಾಕೆ ಅವಳಿಗೆ ಆ ಒಂದು ಉದ್ದೇಶ ಪೂರ್ತಿ ಮಾಡಬೇಕಾಗಿರ್ತದೆ. ಇಲ್ಲಿ ಪರಮಾತ್ಮನ ಪಡೆಯುವ ಉದ್ದೇಶ ಇತ್ತು. ಅದರಿಂದಾಗಿ ಅವರಿಗೆಲ್ಲ ಶ್ರಮ ಪೂರ್ತಿಯಾಗಿ ಹೊರಟು ಹೋಗಿದೆ ಅಂತೆ. ಹೊರಟು ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಗರುಡನ ಮೇಲೆ ಕುಳಿತು ಬಂದಿರತಕ್ಕಂಥ ಆ ಭಗವಂತ ಹೇಗೆ ಕಾಣಿಸ್ತಾ ಇದ್ದ? ಭಾಗವತ್ಕಾರ ವರ್ಣನ ಮಾಡ್ತಾರೆ. ಪರಮಾತ್ಮನ ವರ್ಣನ ಮಾಡುವ ಪ್ರಸಂಗ ಬಂದಾಗ ಬಿಡೋದಿಲ್ಲ. ಗರುಡ, ಅವನ ಕೊಕ್ಕೆ ಭಾಗ ಕೆಂಪು, ಆ ನಂತರ ಅವನ ಕುತ್ತಿಗೆ ಹಸಿರು,
ರೆಕ್ಕೆಗಳು ಕೆಂಪು, ಮಧ್ಯದೇಹ ಬಿಳಿ, ಅದರ ಹಿಂದಿನ ಪುಚ್ಛದ ಭಾಗ ಇದು ಹಳದಿ. ಈ ರೀತಿಯಾಗಿ ಗರುಡ ಇರ್ತಾನೆ. ಗರುಡನ ನೋಡಬೇಕಾಗಿದೆಯಾ? ನಿಮಗೊಂದು 2 ನಿಮಿಷ ನಾವು ತೋರಿಸ್ತೇವೆ. ಈಗ ಗರುಡನನ್ನು ನೋಡ್ತಾ ಇದ್ದೀರಲ್ಲ, ಇದಕ್ಕೆ ಗರುಡ ಚಿತಿ ಅಂತ ಕರೀತಾರೆ. ಅಂದರೆ ಗರುಡಾಕೃತಿಯ ಹೋಮ ಯಜ್ಞಕುಂಡ, ಗರುಡಾಕೃತಿಯ ಯಜ್ಞಕುಂಡ. ಗರುಡನ ಕೊಕ್ಕಿನ ಕಡೆಗೆ ನೋಡಿ, ಕೆಂಪಾಗಿದೆ. ಗರುಡನ ಆ ಕುತ್ತಿಗೆ ಭಾಗ ಹಸಿರಾಗಿದೆ. ಆ ನಂತರ ಮಧ್ಯಭಾಗ ಹಸಿರು, ಕೆಂಪು, ಬಿಳಿ, ಕಪ್ಪು ಇವುಗಳಿಂದ ಯುಕ್ತವಾಗಿದೆ. 2 ರೆಕ್ಕೆಗಳು ಕೆಂಪಾಗಿವೆ. ಅದರ ಪುಚ್ಛದ ಭಾಗ ಹಳದಿಯಾಗಿದೆ. ಈ ರೀತಿಯಾಗಿ ಇರ್ತಕ್ಕಂಥ ಗರುಡ, ಈ ಗರುಡನ ಮಧ್ಯಭಾಗ ಅಂತ ತಿಳ್ಕೊಂಡಂತೇನಿದೆಯಲ್ಲ, ಈ ಗರುಡನ ಮಧ್ಯಭಾಗ ಇದು ಋಗ್ವೇದ ಮಧ್ಯಭಾಗ ಮತ್ತು ಇದು ಋಗ್ವೇದ. ಆನಂತರ 2 ರೆಕ್ಕೆಗಳು ಯಜುರ್ವೇದ, ಪುಚ್ಛದ ಭಾಗ ಸಾಮವೇದ, ಪುಚ್ಛದ ಭಾಗ ಅಥರ್ವವೇದ, ಮುಖದ ಭಾಗ ಸಾಮವೇದ. ಈ ರೀತಿಯಾಗಿ ವೇದವೇ ಮೂರ್ತಿಮತ್ತಾಗಿರ್ತಕ್ಕಂಥವನು ಗರುಡ. ಇಂಥ ಗರುಡನ ಮೇಲೆ ಕುರಿತು ಪರಮಾತ್ಮ ಬಂದರೆ ಮೈತ್ರೇಯರಿಗೆ ವರ್ಣನೆ ಮಾಡ್ತಾರೆ, ಅಥವಾ ನೋಡ್ತಕ್ಕಂಥ ಪ್ರಚೇತರಿಸರಿಗೆ ಅನಿಸಿದೆ. ಮೇರು ಪರ್ವತದ ಮೇಲೆ ಒಂದು ಕೃಷ್ಣ ಮೋಡ ಹರಡಿದೇನು. ಕೃಷ್ಣ ಪರಮಾತ್ಮನ ಬಣ್ಣ ಕೃಷ್ಣ ಬಣ್ಣ, ಮೇಘಶ್ಯಾಮ ಬಣ್ಣ, ಕಪ್ಪು ಮೋಡ ಮೇರು ಪರ್ವತದ ಶಿಖರದ ಮೇಲೆ ಬಂದಿದ್ದೇನು ಎಂಬುವಂತೆ ಅವ್ರಿಗದು ಆ ರೀತಿಯಾಗಿ ಕಾಣಿಸ್ತಂತೆ. ಇಂಥ ಪರಮಾತ್ಮನ ಆ ದಿವ್ಯವಾದ ಪೀತಾಂಬರ, ಅದ್ಭುತವಾಗಿರ್ತಕ್ಕಂಥ ಮಕರಕುಂಡಲ, ಎಲ್ಲ ದಿಕ್ಕಿಗೆ ಬೆಳಕು ಕೊಡ್ತಕ್ಕಂತಹ ಕಂಠದಲ್ಲಿರ್ತಕ್ಕಂಥ ಕೌಸ್ತುಭಮಣಿ, ಆ ನಂತರ ಹೊಳೆಯತಕ್ಕಂಥ 2 ಗಲ್ಲಗಳಿಂದ ಕೂಡಿದ ಅತ್ಯಂತ ಸುಂದರವಾಗಿರ್ತಕ್ಕಂಥ ಅವನ ಮುಖ, ಆ ನಂತರ ಪ್ರಕಾಶದಿಂದ ಜಗಜಗಿಸುವ ಆ ಕಿರೀಟ, 8 ಭುಜಗಳು, 4ರ ಬದಲಾಗಿ 8 ಭುಜಗಳಿಂದ ಪರಮಾತ್ಮ ಒಂದು ದರ್ಶನ ಕೊಟ್ಟಿದ್ದಾನೆ. ಶಂಖ, ಚಕ್ರ, ಗದಾ, ಪದ್ಮ, ನಂದಕ, ಖಡ್ಗ, ಶಾರ್ಗ ಧನುಷ್ಯ, ಒಂದು ಅಭಯ ಮುದ್ರಾ, ಒಂದು ಜ್ಞಾನ ಮುದ್ರಾ. ಈ ರೀತಿಯಾಗಿ ಪರಮಾತ್ಮ ಪ್ರಚೇತಸರಿಗೆ ದರ್ಶನವನ್ನು ಕೊಟ್ಟಿದ್ದಾನೆ. ಅವನ ವಿಶಾಲವಾದ ಎದೆಯ ಮೇಲೆ ಮಹಾಲಕ್ಷ್ಮೀ ದೇವಿ, ಆನಂತರ ಶ್ರೀವತ್ಸರೂಪದಿಂದ ವನಮಾಲ ಇತ್ಯಾದಿಗಳಿಂದಲೂ ಕೂಡ ಅತ್ಯಂತ ಅಲಂಕೃತನಾದ ಸುಂದರನಾಗದ ಆ ಪರಮಾತ್ಮನನ್ನು ನೋಡಿ ಆ ಕಾಲದಲ್ಲಿ ಅವರು ನೋಡ್ತಾ ಇದ್ದಾರೆ. ಭಗವಂತ ತಮ್ಮ ಕಡೆಗೆ ಅನುಗ್ರಹ ದೃಷ್ಟಿಯಿಂದ ನೋಡ್ತಾ ಇದ್ದಾನಂತೆ. ನೀವು ತಪಸ್ಸಿನ ಸಂತುಷ್ಟನಾಗಿದ್ದೇನೆ, ಅನುಗ್ರಹನಾಗಿದ್ದಾನೆ ಅಂತ ಕೈ ಜೋಡಿಸಿಕೊಂಡು ನಿಂತ್ಕೊಂಡಿದ್ದಾರೆ. ಯಥಾಶಕ್ತಿ ಸ್ತೋತ್ರ ಮಾಡಿದ್ದಾರೆ. ಆಗ ಪರಮಾತ್ಮ ಹೇಳ್ತಾನೆ, ಬಹಳ ಲಕ್ಷ್ಯ ಕೊಟ್ಟು ಕೇಳಿ. ನಾವು ಮಾಡುವ ದೈನಂದಿನ ವ್ಯವಹಾರದಿಂದಲೂ ಭಗವಂತ ಸಂತುಷ್ಟನಾಗ್ತಾನೆ. ಅವನು ಹೇಳ್ತಾನೆ, ನೀವು ತಪಸ್ಸು ಮಾಡಿದ್ದೀರಿ ಅಂತ ನಾನು ಬಂದಿಲ್ಲ. 10,000 ವರ್ಷ ತಪಸ್ಸಿಗೆ ನಾನು ಅಷ್ಟು ಬೇಗನೆ ಒಲಿಯತಕ್ಕಂಥನೂ ಅಲ್ಲ. ಹಾಗಾದರೆ ಯಾಕೆ ಬಂದಿದ್ದಿ ಪರಮಾತ್ಮ ಅಂತ ತಿಳ್ಕೊಂಡಂತಂದರೆ, ನೀವು ಅಣ್ಣ ತಮ್ಮಂದಿರು ಪ್ರೀತಿಯಿಂದ ಇದ್ದೀರಲ್ಲ, ಈ ಭ್ರಾತೃಪ್ರೇಮ ನನಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂಥ ಮಾತು. ಅದಕ್ಕೇ ನಾನು ಲಕ್ಷ್ಮಣನನ್ನು, ಬಲರಾಮನನ್ನು ಆಯಾ ಅವತಾರಗಳಲ್ಲಿ ಬಹಳ ಪ್ರೀತಿಸ್ತಾ ಇದ್ದೆ. ಅವರು ನನ್ನನ್ನು ಅಷ್ಟೇ ಪ್ರೀತಿಸ್ತಾ ಇದ್ದರು. ಅಣ್ಣ ತಮ್ಮಂದಿರ ಈ ಪ್ರೀತಿ ನನ್ನ ಆನಂದಕ್ಕೆ ಕಾರಣವಾಗ್ತದೆ. ಸೌಹಾರ್ದಿನ ಅಪೃತ್ ಧರ್ಮ ತುಷ್ಟೋಹಂ ಸೌಹೃದೇನ ವಹ. ಪರಮಾತ್ಮನ ಮಾತು, ಭಾಗವತಲ್ಲಿ ಮಾತು. ನೀವು ಪ್ರೀತಿಯಿಂದ ಇದ್ದೀರಲ್ಲ, ನನ್ನ ಅನುಗ್ರಹಕ್ಕೆ ನೀವು ಪಾತ್ರರಾಗಿದ್ದೀರಿ. ಸಣ್ಣ ಸಣ್ಣ ಮಾತಿಗೆ ಜಗಳಾಡ್ತಕ್ಕಂಥ ಅಣ್ಣ ತಮ್ಮಂದಿರು
ಸಣ್ಣ ಸಣ್ಣ ಮಾತೆ ಜಗಳಾಡ್ತಕ್ಕಂಥ ಅಕ್ಕ ತಂಗಿಯರು ಅರ್ಥ ಮಾಡಿಕೊಳ್ಳಿ. ನಾವು ಜಗಳಾಡಿದರೆ ಭಗವಂತ ಅನುಗ್ರಹದಿಂದ ದೂರ ಹೋಗ್ತೇವೆ. ಪರಮಾತ್ಮ ನಮ್ಮನ್ನು ದೂರ ಕಳಿಸ್ಬಿಡ್ತಾನೆ. ಜಗಳಾಡ್ತೀರಿ, ಅಣ್ಣ ತಮ್ಮಂದ್ರನ್ನು ಯಾಕೆ ಮಾಡಿದ್ದು ನಾನು ಹುಟ್ಟಿಸಿದ್ದು? ಅಕ್ಕ ತಂಗಿಯರನ್ನು ಯಾಕೆ ಹುಟ್ಟಿಸಿದ್ದು ನಾನು? ಅಣ್ಣ ತಮ್ಮಂದ್ರ ಜಗಳಕ್ಕೋಸ್ಕರ ಇರ್ತದೆ. ಪ್ರೀತಿಯಿಂದ ಇರಬೇಕು. ಪ್ರೀತಿಯಿಂದ ಇರಿ, ನನ್ನ ಅನುಗ್ರಹ ಪಡೆಯಿರಿ ಅಂತ ಪಡಿತೀನಿ ಅಂತ ಹೇಳ್ತಾರೆ. ಆ ನಂತರ ಎರಡನೇದ್ದು ಪರಮಾತ್ಮ ಹೇಳ್ತಾನೆ, ನೀವು ರುದ್ರದೇವರ ಅನ್ನು ಆಧರಿಸಿ ಅವರು ಹೇಳಿದ ಉಪದೇಶವನ್ನು ಮನಃಪ್ರಸಾರವಾಗಿ ಕೇಳಿ ಅದೇ ನಮ್ಮ ಉದ್ಧಾರಕ ಅಂತ ತಿಳಿದುಕೊಂಡ್ರಿ, ಅಂದರೆ ಗುರುಭಕ್ತಿಯನ್ನು ಮಾಡಿದರೆ. ನಿಮ್ಮ ಗುರುಭಕ್ತಿಯಿಂದ ಒಲಿದು ನಾನು ಬಂದಿದ್ದೇನೆ. ಗುರುಗಳ ಮೇಲೆ ಭಕ್ತಿ ಮಾಡ್ತಕ್ಕಂಥ ವ್ಯಕ್ತಿಯೇ ಪರಮಾತ್ಮನ ಪಡಿತಾನೆ ಅಂತ ತಿಳ್ಕೊಂಡಂಥೇಳಿ ಡಾಣಾಡಂಗುರವಾಗಿ ನಾರದರ ಅವತಾರರಾಗಿರ್ತಕ್ಕಂಥ ಪುರಂದರದಾಸರು ಹೇಳ್ತಾರೆ, ಗುರುವಿನ ಗುಲಾಮನಾಗದ ತನಕ ದೊರೆಯದಣ್ಣ ಮುಕುತಿ. ಗುರುಗಳನ್ನು ಎಲ್ಲೋ ಮನಸ್ಸಿನ ಮೂಲೆಯಲ್ಲೂ ಕೂಡ ಅವ್ರ ಬಗ್ಗೆ ಅಸಮಾಧಾನ ಅಥವಾ ಅವ್ರ ಬಗ್ಗೆ ತಿರಸ್ಕಾರ ಎಂದಿಗೂ ತರಬಾರ್ದು. ತಂದರೆ ನಾವು ಮಾಡಿದ್ದೆಲ್ಲ ಸಾಧನೆ ವಿಫಲವಾಗ್ತದೆ. ನಾವು ಮಾಡಿದ ಸೇವೆ ಜೀರೋ ಆಗ್ತದೆ. ಪರಮಾತ್ಮ ಗುರುನಿಂದೆಯನ್ನು, ಗುರುಗಳಿಗೆ ಮೋಸ ಮಾಡುವುದನ್ನು, ಗುರುಗಳ ಮೇಲೆ ಸೆಟ್ ಮಾಡ್ತಕ್ಕಂಥದ್ದನ್ನು ಎಂದಿಗೂ ಸಹನ ಮಾಡೋದಿಲ್ಲ. ಆದ್ದರಿಂದಾಗಿ ನಿಮ್ಮ ಗುರುಭಕ್ತಿಯನ್ನು ಕಂಡು ನಾನು ಬಂದಿದ್ದೆ. ಪರಮಾತ್ಮರ ತಪಸ್ಸಿಗೆ ಬರಲಿಲ್ಲ, ಈ ರೀತಿ ಮಾತನ್ನು ಹೇಳ್ತಾ ಇದ್ದಾನೆ. ಇನ್ನೊಂದು ಮೂರನೇದ್ದು, ನೀವು ನಿಮ್ಮ ತಂದೆ ಆಜ್ಞೆಯ ಪ್ರಕಾರ ತಪಸ್ಸಿಗೆ ಬಂದ್ರಲ್ಲ, ಪಿತೃಪಾಕ್ಯ ಪರಿಪಾಲನೆ ಮಾಡಿದ್ರಿ ಅಂತ ಬಂದ್ರಿ. ನನಗದು ಪ್ರಿಯ. ನಾನು ಕೂಡ ರಾಮಾವತಾರದಲ್ಲಿ ಅದೇ ಕೆಲಸ ಮಾಡಿದ್ದೇನೆ. ಆದ್ದರಿಂದಾಗಿ ನಿಮ್ಮ ಈ ಅಣ್ಣ ತಮ್ಮಂದಿರ ಪ್ರೀತಿ, ನಿಮಗೆ ಇರುವ ಗುರುಗಳ ಮೇಲಿನ ಆದರ, ನಿಮ್ಮ ತಂದೆಯ ಮೇಲೆ ಇರತಕ್ಕಂಥ ಆದರ, ಆಜ್ಞಾಪರಿಪಾಲಕತ್ವ ಅಂತಿಕೊಂಡಂತೇನಿದೆ, ಈ ಮೂರನ್ನು ಜಗತ್ತಿನಲ್ಲಿ ಎಲ್ಲ ಮಕ್ಕಳು ಪಡೆಯಬೇಕು. ಯಾರು ತಮ್ಮ ಮಕ್ಕಳಿಗೆ ಇದನ್ನು ಕಲಿಸಿಕೊಡ್ತಾರೆ, ಆ ತಂದೆ ತಾಯಿಯ ಮೇಲೆ ನಾನು ಸಂತುಷ್ಟನಾಗ್ತೇನೆ ಅಂತ ಪರಮಾತ್ಮ ಹೇಳ್ತಾ ಇದ್ದ. ಆದ್ದರಿಂದ ಎಲೆ ಪ್ರಚೇತಸರೇ, ನಿಮ್ಮ ಈ ಭ್ರಾತೃಪ್ರೇಮ, ಗುರು ಭಕ್ತಿ, ಆನಂತರ ಪಿತೃಭಕ್ತಿ, ಇದರಿಂದ ನಾನು ಸಂತೋಷಪಟ್ಟಿದ್ದೇನೆ. ಈ ರೀತಿಯಾಗಿ ಯಾರು ಮಾಡ್ತಾನೆ ಅವನು ಮೂರು ಲೋಕಗಳನ್ನು ಗೆಲ್ತಾನೆ ಅಂತ ತಿಳ್ಕೊಂಡಂತ ಅನ್ನುವ ಮಾತನ್ನು ಪರಮಾತ್ಮ ಸೇರಿಸ್ತಾ ಇದ್ದಾರೆ. ಸರಿ, ನಿಮ್ಮ ತಪಸ್ಸು ಸಫಲವಾಗಿದೆ, ನಿಮ್ಮ ಇಚ್ಛೆ ಪೂರ್ಣವಾಗ್ತದೆ. ಅದರ ಜೊತೆ ನನ್ನೊಂದು ಆಜ್ಞೆ ಇದೆ. ಕಂಡು ಅಂತಿಕೊಂಡಂತಕ್ಕಂಥ ಋಷಿ, ಪ್ರಮ್ಲೋಚ ಅಂತಿಕೊಂಡಂತಕ್ಕಂಥ ಅಪ್ಸರಾಸ್ತ್ರಿ, ಅವರಿಬ್ಬರ ಸಂದರ್ಭದಲ್ಲಿ ಹುಟ್ಟಿರ್ತಕ್ಕಂಥವಳು ಮಾರಿಷಾ ಅಂತಕ್ಕಂಥವಳು ಕನ್ಯಾ. ಆ ಮಾರಿಷಾ ಅಂತಿಕೊಂಡಿರ್ತಕ್ಕಂಥ ಕನ್ಯೆಯನ್ನು ನೀವು ಮದುವೆ ಆಗ್ರಿ. ಮದುವೆ ಆದ್ರೆ ಯಾಕೆಂತಂದರೆ ವನದೇವತೆಗಳು ಅವಳನ್ನು ಸಂರಕ್ಷಣೆ ಮಾಡಿದ್ದಾರೆ. ಚಂದ್ರ ಅಮೃತ ಕುಡಿಸಿ ಅವಳನ್ನು ಸಂರಕ್ಷಣೆ ಮಾಡಿದ್ದಾನೆ. ನೀವು ಎಲ್ಲರೂ ಸೇರಿ ಅವಳನ್ನು ಮದುವೆ ಆಗ್ರಿ. ಪ್ರದೇಶದಂದ್ರು ಎಲ್ಲರೂ ಸೇರಿ 10 ಮಂದಿ ಒಬ್ಬಳೇ ಹೆಂಡತಿ, ಗಾಬರಿ ಆಗಬೇಡಿ. ನಾನು ನಿಮಗೋಸ್ಕರ ಅವಳಲ್ಲಿ ನಿಮಗೂ ಅದ್ಭುತವಾದ ಸಾಮರ್ಥ್ಯ ಇದೆ, ಅವಳಿಗೂ ಅದ್ಭುತ ಸಾಮರ್ಥ್ಯವಿದೆ. ನಿಮಗೆ ಈ ದಶಪತಿತ್ವ ಅಂತಿಕೊಂಡಂತಕ್ಕಂಥ ಈ ವಿಧಾನ ಅಂತೇನಿದೆ, ನಿಮಗೆ ಇದು ದೋಷಕರವಾಗುವುದಿಲ್ಲ. ಹೀಗೆ ದ್ರೌಪದಿಯ ಪಂಚಪತಿತ್ವ. ಇಲ್ಲಿ ಮಾರಿಷಾರಿಗೆ 10 ಜನ ಗಂಡಂದರು. ಏನ್ರಿ ನಿಮ್ಮ ಪುರಾಣಗಳೆಲ್ಲ ಏನೇನೋ ಹೇಳ್ತವೆ, ಏನೇನು ಹೇಳೋದಿಲ್ಲ, ತತ್ವಜ್ಞಾನ ಹೇಳ್ತವೆ. ಹೌದು, 10 ಜನರಿಗೆ ಒಬ್ಬ ಗಂಡ ಇದ್ದ ಅಂತಿಕೊಂಡಂತಂದರೆ ಆ 10 ಜನರು ಕಂಟ್ರೋಲ್ನಲ್ಲಿರ್ತಾರೆ. 10 ಜನರು ಒಂದೇ ಪ್ರೀತಿಯಿಂದ ಇರ್ತಾರೆ. ಇಲ್ಲಿ 10 ಜನರಲ್ಲಿರ್ತಕ್ಕಂಥದ್ದು ಇವಳೊಬ್ಬಳು ಯಾರು? ಇವಳೇ ಬುದ್ಧಿ, ಮನಸ್ಸಿನ ಸುಧಾರಿತವಾಗಿರ್ತಕ್ಕಂಥ ಒಂದು ಭಾಗ.
ಆ ನಂತರ ಅದಕ್ಕೆ 10 ಜನ ಗಂಡಂದರು ಅಂತ ತಿಳ್ಕೊಂಡಂತಂದರೆ ಯಾರು? ಪಂಚಜ್ಞಾನೇಂದ್ರಿಯ ಪಂಚಕರ್ಮೇಂದ್ರಿಯ. ಈ ಪಂಚಜ್ಞಾನೇಂದ್ರಿಯ ಪಂಚಕರ್ಮೇಂದ್ರಿಯದಲ್ಲಿ ಒಂದು ರೀತಿಯಾಗಿರ್ತಂಥ ಕೋಆರ್ಡಿನೇಷನ್ ಬೇಕು. ಕಣ್ಣು ಹೇಳ್ತದೆ, ನಿನ್ನ ಕೈ ಮೇಲೆ ಸೊಳ್ಳೆ ಕೂತಿದೆ, ಹೊಡೆಯೋದನ್ನು. ಕಣ್ಣಿನ ಮಾತು ಕೈ ಕೇಳಬೇಕಲ್ಲ. ಮಧ್ಯದಲ್ಲಿ ಮನಸ್ಸು ಅಂತ ಬುದ್ಧಿ ಇದೆ, ಕಂಟ್ರೋಲ್ ಮಾಡ್ತದೆ. ಈ ಒಂದು ತತ್ವಜ್ಞಾನಕ್ಕೋಸ್ಕರ ಈ ರೀತಿಯಾದಂಥ ಕಥೆಗಳು ಬಂದಿವೆ. ಅಸುರರಿಗೆ ಮೋಹನಾರ್ಥವಾಗಿ ಏನು ಬೇಕಾದ ತಿಳ್ಕೋರಿ, ಏನು ಬೇಕಾದ ಬರೀರಿ ಅಂತ. ಅಲ್ಲಿಯೂ ಕೂಡ ಸಕಲ ವಿದ್ಯೆ ಅಭಿಮಾನಿನಿ ದ್ರೌಪದಿ. ಎಲ್ಲ ವಿದ್ಯೆಗಳು ಸುರಕ್ಷಿತವಾಗಿರಬೇಕಾಗಿದ್ದರೆ ಧರ್ಮ, ಭಕ್ತಿ ಮೊದಲಾದ 10 ಗುಣಗಳು, ಶ್ರವಣ, ಚಾರಿತ್ರ್ಯ, ವಿನಯ ಇವು ಇದ್ದರೆ ವೇದವಿದ್ಯೆ ಸಕಲ ವಿದ್ಯೆಗಳು ಸುರಕ್ಷಿತವಾಗಿ ಉಳಿದು ಬೆಳವಣಿಗೆಯನ್ನು ಹೊಂದ್ತವೆ. ಅದಕ್ಕೋಸ್ಕರ ಅಲ್ಲಿ ಇರತಕ್ಕಂಥ ಈ ಅಧ್ಯಾತ್ಮವನ್ನು ಹೇಳೋದಕ್ಕೋಸ್ಕರ ಹೊರಟಿರ್ತಕ್ಕಂಥದ್ದು. ಇಲ್ಲಿಯೂ ಕೂಡ ಈ ಅಧ್ಯಾತ್ಮವನ್ನು ಹೇಳಲಿಕ್ಕೆ ಹೊರಟಿದೆ ಈ ಗ್ರಂಥ. ಅವಳನ್ನು ನೀವು ಮದುವೆ ಆಗಿರಿ ನಿಮಗೆ ದೋಷ ಬರೋದಿಲ್ಲ ಅಂತಿಕೊಂಡಂದಿದ್ದಾರೆ. ನಿಮ್ಮೆಲ್ಲರ ಅನ್ಯೋನ್ಯತೆಯನ್ನು ಅವಳು ಸಂರಕ್ಷಣೆ ಮಾಡ್ತಾಳೆ. ಅದರಿಂದ ನೀವು ಜಗತ್ತಿಗೆ ಪರಮೋಪಕಾರ ಮಾಡಲಿಕ್ಕೆ ಸಮರ್ಥರಾಗ್ತೀರಿ. ವಿದುರ ಕೇಳಿದ, ಈ ಪ್ರಮ್ಲೋಚ ಯಾರು, ಈ ಕಂಡು ಯಾರು, ಈಕೇನು, ಏನು ಅರ್ಥ ಆಗಲಿಲ್ಲ ನಮಗೆ, ವಿಸ್ತಾರವಾಗಿ ಹೇಳಿ ಅಂತಿಕೊಂಡಂತಿದ್ದಾರೆ. ಅದಕ್ಕೆ ಕಥೆ ಈ ರೀತಿಯಾಗಿದೆ. ಕಂಡು ಅಂತಕೊಂಡಂತೇಳಿ ಬಹಳ ಅದ್ಭುತ ಏಕನಿಷ್ಠರಾಗಿರ್ತಕ್ಕಂಥ ಊರ್ಧ್ವರೇತಸ್ಕರಾಗಿರ್ತಕ್ಕಂಥ ಬ್ರಹ್ಮಚಾರಿಯಾಗಿರ್ತಕ್ಕಂಥ ಋಷಿಗಳು, ಮದುವೆ ಆಗಿದ್ದಿಲ್ಲ. ಅದರಿಂದಾಗಿ ಅವರ ಸಂಪೂರ್ಣ ಪರ್ಸ್ನಾಲಿಟಿ ಭಾಳ ಯೋಗ್ಯ ರೀತಿಯಿಂದ ಇತ್ತು. ಅವರ ಅದ್ಭುತವಾದ ರೂಪವನ್ನು ಕಂಡು ಪ್ರಮ್ಲೋಚ ಅಂತ ತಿಳ್ಕೊಂಡಂತಕ್ಕಂಥ ಅವಳು ಅಪ್ಸರಾ ಸ್ತ್ರೀ. ಆ ಕಾಲದಲ್ಲಿ ಅವರ ಹತ್ತಿರ ಬಂದಿದ್ದಾಳೆ. ನಮ್ಮಲ್ಲಿ ಹೇಳ್ತಾರೆ, ಹೆಣ್ಣು ಬೆಂಕಿ ಕೆಂಡ ಅಂತೆ, ಗಂಡು ಬೆಣ್ಣೆ ಅಥವಾ ತುಪ್ಪ ಅಂತೆ. ಹೆಣ್ಣಿನ ಹತ್ರ ಬಂದಾಕ್ಷಣ ಕರಗಿ ಬಿಡ್ತಾನೆ, ಆಕರ್ಷಿತನಾಗದ ಹಿಂದೆ ಬೀಳ್ತಾನೆ, ತನ್ನತನವನ್ನು ಮರಿತಾನೆ. ಬೆಣ್ಣೆ ಕರಗಿ ಬಿಡ್ತದೆ, ತನ್ನ ಗಟ್ಟಿತನವನ್ನು ಕಳೆದುಕೊಳ್ತದೆ. ತುಪ್ಪ ಘೃತಕುಂಭ ಸಮ, ಅಗ್ನಿ ಸದಸ್ಯ ಸಮ ನಾರಿ ಘೃತಕುಂಭ ಸಮಪ್ಪುಮಾನ್ ಅಂಥೇಳಿ ಸುಭಾಷಿತ ಇದೆ. ಅದೇ ರೀತಿಯಾಗಿ ಮನುಸ್ಮೃತಿಯ ಮಾತು ಕೂಡ ಇದೆ. ಹೀಗಾಗಿ ಅವಳ ಸಾಮೀಪ್ಯದಿಂದ ಕಂಡು ಋಷಿಗಳ ಮನಸ್ಸು ವಿಚಲಿತವಾಯಿತು. ಮನಸ್ಸು ವಿಚಲಿತವಾದ ಕ್ಷಣಕ್ಕೇನೆ ನೋಡ್ತಾರೆ, ಯಾಕೆ ನನ್ನ ಮನಸ್ಸು ವಿಚಲಿತವಾಯಿತು ಅಂತ ತಿಳ್ಕೊಂಡಂತೇಳಿ ಪ್ರಮ್ಲೋಚ ಕಾಣಿಸಿದ್ದಾಳೆ. ಪ್ರಮ್ಲೋಚ ಕಾಣಿಸಿರ್ತಕ್ಕಂಥ ಸಂದರ್ಭದಲ್ಲಿ ಅವರಲ್ಲೇನು ಮನೋವಿಕೃತಿ ಉಂಟಾಗಿತ್ತು, ಆ ಮನೋವಿಕೃತಿಯನ್ನು ಆಗ ಅವರು ತಮ್ಮ ಬೆವರಿನ ರೂಪದಿಂದ ಹೊರಗೆ ತೆಗೆದು ಹಾಕಿಬಿಟ್ಟಿದ್ದಾರೆ. ಆ ಬೆವರಿನ ರೂಪದಿಂದ ಬಂದಿರತಕ್ಕಂಥದ್ದೇನೆ ಅವರ ಶರೀರದಿಂದ ಬಂದಿರತಕ್ಕಂಥದ್ದು ಅವಳ ಹೆಣ್ಮಗಳು. ಸಿಟ್ಟಿನಿಂದ ಇವಳು ಪ್ರಮ್ಲೋಚನನ್ನು ನೋಡಿದ್ರಲ್ಲ, ಪ್ರಮ್ಲೋಚ ಇವರ ಸಿಟ್ಟಿನಿಂದ ಗಾಬರಿಯಾಗಿ ಕರೆಗೆ ನೀರಾದ್ಲಂತೆ ಅವಳು. ಇಷ್ಟು ಇವರ ತಪ ಪ್ರಭಾವ ಇತ್ತು. ಆ ನಂತರ ಅವಳು ಹೊರಟೋಗಿದ್ದಾಳೆ. ಈ ಕಡೆಗೆ ಈ ಕೂಸಿನ ಜವಾಬ್ದಾರಿ ನನಗೆ ಯಾಕೆ ಅಂತ ತಿಳ್ಕೊಂಡಂತೇಳಿ ಅವರ ಶರೀರದಲ್ಲಿರ್ತಕ್ಕಂಥ ಏನು ಸ್ಪರ್ಮ್ ಇದೆ, ವೀರ್ಯ ಇದು ಬೆವರಿನ ರೂಪದಿಂದ ಹೊರಗೆ ಬಂದಿದೆ. ಅದರಿಂದ ಈ ಕನ್ಯೆ ಹುಟ್ಟಿದ್ದಾಳೆ. ಆಗ ಕಂಡು ಋಷಿಗಳು ಹೇಳಿದರು, ಏಯ್ ನಿನ್ನ ಮಗಳು ನೋಡ್ಕೊ, ನಾನು ತಪಸ್ಸಿ ಹೊರಟೋಗ್ತೀನಿ, ಹೋಗ್ಬಿಟ್ಲು. ಇವಳು ಹೇಳಿದ್ರು, ನೀವು ತಂದೆ ನೀವು ನೋಡ್ಕೊಳ್ಳಿ ಅಂತ ಅವಳು ಹೋಗ್ಬಿಟ್ಲು. ಪಾಪ ಗಂಡ ಹೆಂಡತಿ ಜಗಳದಲ್ಲಿ ಕೂಸ್ಪಡವಾಯಿತು. ಆದರೆ ಅಲ್ಲಿರ್ತಕ್ಕಂಥ ಅರಣ್ಯದಲ್ಲಿರ್ತಕ್ಕಂಥ ಎಲ್ಲ ವನಸ್ಪತಿ ದೇವತೆಗಳು ಅವಳನ್ನು ಸಂರಕ್ಷಣೆ ಮಾಡಿದ್ದಾರೆ. ಅಂದರೆ ಎಲ್ಲ ಗಿಡ ಮರಗಳಲ್ಲಿ ಪ್ರಾಣ ಇದೆ,
ಚೇತನ ಇದೆ. ಆ ಚೇತನದಿಂದ ಇರತಕ್ಕಂಥವರೆಲ್ಲರೂ ಅವಳನ್ನು ಸಂರಕ್ಷಣೆ ಮಾಡಿದ್ದಾರೆ. ಅದಾವಾಗ ಬಾಯಾರಿಕೆ ಆಗಿತ್ತು, ಏನು ಮಾಡಬೇಕು ಅಂತಂದ ಆ ಕ್ಷಣಕ್ಕೆ ಚಂದ್ರ ತನ್ನ ಕಿರಣಗಳಿಂದ ಆ ಕೂಸಿಗೆ ಅಮೃತವನ್ನು ಉಣಿಸಿದ್ದಾನೆ. ಮುಂದೆ ಈ ಹುಡುಗಿ ಅದ್ಭುತವಾಗಿರ್ತಕ್ಕಂಥ ಜಗತ್ತಿನ ಸಂತಾನವನ್ನು ಬೆಳೆಸಲಿಕ್ಕಿದೆ ಅಂತ ತಿಳ್ಕೊಂಡು ಅಂತೇಳಿ ಚಂದ್ರ ಅದನ್ನು ಉಳಿಸಿದ್ದಾನೆ, ಅಮೃತವನ್ನು ಕುಡಿಸಿದ್ದಾನೆ. ಆದ್ದರಿಂದಾಗಿ ನಾನು ಹೇಳಿದ ಈ ಮಾತಿನ ಪ್ರಕಾರ ಅವಳನ್ನು ಮದುವೆಯಾಗಿ ನೀವು ಅನ್ಬೋದು, ಏನು ಪರಮಾತ್ಮ ಮತ್ತೆ ಗೃಹಸ್ಥಾಶ್ರಮಕ್ಕೆ ಹೋಗುವಂತಂತೆಯಲ್ಲ. ಗೃಹಸ್ಥಾಶ್ರಮ ಅಂತಿಕೊಂಡಂತಂದ ಹೆಂಡತಿ ಬಂದಳು, ಮಕ್ಕಳು ಬಂದರು, ಬಂಧು ಬಾಂಧವರು, ಅವ್ರ ಜವಾಬ್ದಾರಿ, ಈ ಜವಾಬ್ದಾರಿ, ಬ್ರಹ್ಮಚಾರಿಗಳ ಜವಾಬ್ದಾರಿ, ಸನ್ಯಾಸಿಗಳ ಜವಾಬ್ದಾರಿ. ನಿನ್ನಿಂದ ದೂರ ಆಗುವುದಕ್ಕೆ ಕಾರಣ ಇದೆ ಗೃಹಸ್ಥಾಶ್ರಮ. ಸನ್ಯಾಸ ಎಲ್ಲ ಸರ್ವಸಂಗ ಪರಿತ್ಯಾಗಿಯಾಗಿ ನಾನು ಸಾಧನೆ ಮಾಡಲಿಕ್ಕಾಗ್ತದೆ. ಪರಮಾತ್ಮ ಹೇಳ್ತಾನೆ ಹಾಗಲ್ಲ. ಗೃಹಸ್ಥಾಶ್ರಮದಲ್ಲಿ ಇದ್ದೂ ಸಹ ನಿಷ್ಕಾಮ ಕರ್ಮವನ್ನು ಯಾವ ಗೃಹಸ್ಥ ಮಾಡ್ತಾನೆ, ಆನಂತರ ನನ್ನ ಮಹಿಮೆ, ನನ್ನ ಸತತವಾಗಿ ಮಹಿಮೆಯನ್ನು ಹೇಳ್ತಕ್ಕಂಥ ಭಾಗವತ ಮಹಾಭಾರತಾದಿಗಳನ್ನು ಸತತ ಯಾವನು ಕೇಳ್ತಾ ಇರ್ತಾನೆ, ಅಂಥ ಒಬ್ಬ ಗೃಹಸ್ಥನು ಸನ್ಯಾಸಿಯಾಗದೇ ಇದ್ದರೂ ಕೂಡ ಈ ಸಂಸಾರದ ಬಂಧನದಿಂದ ಮುಕ್ತನಾಗ್ತಾನೆ, ನನ್ನ ಅನುಗ್ರಹಕ್ಕೆ ಪಾತ್ರನಾಗ್ತಾನೆ ಅಂತ ಹೇಳಿದ್ದಾರೆ. ನಮ್ಮೆಲ್ಲರಿಗೂ ಆಶ್ವಾಸನೆ ಕೊಟ್ಟಿದ್ದಾರೆ, ಪರಮಾತ್ಮ ಕೊಡ್ತಾ ಇದ್ದಾನೆ. ನೀವು ಹೆಂಡತಿ ಕಟ್ಕೊಂಡು ಗಂಡ ಮಕ್ಕಳ ಜೊತೆಗಿದ್ದೀರಲ್ಲ, ಬೇಕಾಗಿ ನೀವು ಸನ್ಯಾಸ ತೆಗೆದುಕೊಂಬ ಅವಶ್ಯಕತೆ ಇಲ್ಲ. ಏನು ಮಾಡ್ತೀರಿ ನನ್ನ ಸೇವೆ ಅಂತ ಮಾಡಿರಿ. ಪೂಜೆ ಭಗವಂತನ ಪ್ರೀತಿಗೋಸ್ಕರ, ಸ್ನಾನ ಭಗವಂತನ ಪ್ರೀತಿಗೋಸ್ಕರ, ಊಟ ಭಗವಂತನ ಪ್ರೀತಿಗೋಸ್ಕರ, ಆಟ ಭಗವಂತನಿಗೋಸ್ಕರ, ಎಲ್ಲೋ ಪರಮಾತ್ಮನನ್ನು ತೃಪ್ತಿಪಡಿಸೋದಕ್ಕೋಸ್ಕರ ಈ ಸೇವೆ ಪರಮಾತ್ಮ ಸ್ವೀಕರಿಸಲಿ. ಇಷ್ಟು ನೀವು ಮಾಡ್ತಾ ಇದ್ದರೆ ನಾನು ನಿಮಗೆ ಜ್ಞಾನ ಭಕ್ತಿ ವೈರಾಗ್ಯಗಳನ್ನು ಕೊಟ್ಟು ಮುಕ್ತಿಗೆ ಕರೆದುಕೊಂಡು ಹೋಗ್ತೇನೆ. ಇದು ಯಾರು ಹೇಳ್ತಕ್ಕಂಥದ್ದು? ಇದನ್ನು ಹೇಳಿದ ವ್ಯಕ್ತಿ ಸಾಕ್ಷಾತ್ ಭಗವಂತ. ನೆನಪಿಟ್ಟುಕೊಳ್ಳಿ. ಭಾಗವತ ದಿನ ಕೇಳುವಂತ ಪರಮಾತ್ಮ ಹೇಳ್ತಾ ಇದ್ದಾನೆ. ಕೇಳ್ತಾ ಇದ್ದೀರಿ, ಕೇಳಿ ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ನೀವು ಸಾಧನೆಯನ್ನು ಮಾಡ್ತಾ ಇದ್ದೀರಿ. ಇದೇ ರೀತಿಯ ಮುಂದುವರಿಸಿ. ಅದರ ಜೊತೆಗೆ ನೀವು ಮಾಡುವ ಶ್ರವಣ, ಭಾಗವತ ಶ್ರವಣವಾಗಲಿ, ಪೂಜೆ ಪುನಸ್ಕಾರವಾಗಲಿ, ದಾನ ಧರ್ಮವಾಗಲಿ, ಇದೆಲ್ಲೂ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ. ಇದನ್ನು ಮನಃಪೂರ್ವಕವಾಗಿ ಬರೀ ಬಾಯಿಂದ ಬಾಯ್ಪಾಠ ಹೇಳೋದಲ್ಲ, ಮನಃಪೂರ್ವಕವಾಗಿ ಮಾಡಿ ಪರಮಾತ್ಮ ಧ್ಯಾನಭಕ್ತಿ ಕೊಟ್ಟು ಉದ್ಧರಿಸ್ತೇನೆ ಅಂತೇಳಿ ಆಶ್ವಾಸನೆ ಕೊಟ್ಟಿದ್ದಾನೆ. ಈ ಭಗವಂತನ ಆಶ್ವಾಸನೆ ಈ ಮಿನಿಸ್ಟರ್ಗಳ ಆಶ್ವಾಸನೆ ಅಲ್ಲ, ಮಾಡಿ ತೋರಿಸ್ತಾನೆ ಪರಮಾತ್ಮ. ಇದನ್ನು ಭಗವಂತ ಹೇಳಿದ ಮಾತು ಭಾಗವತದಲ್ಲೇ ಸಂಸ್ಕೃತ ಶ್ಲೋಕದ ಪ್ರಕಾರ ಕೇಳಿಕೊಳ್ಳಿ. ಗೃಹೇಶ್ವ ವಿಶತಾಂ ಚಾಪಿ, ಗೃಹಸ್ಥಾಶ್ರಮಿಗಳಾಗಿ ಮನೆಯಲ್ಲೇ ಇದ್ದರೂ ಕೂಡ ಪುಂಸಾಂ ಕುಶಲಕರ್ಮಣಾಂ ಯೋಗ ಕರ್ಮಸು ಕೌಶಲಂ. ಅದನ್ನೇ ಅಂದರೆ ಕರ್ಮಯೋಗ ಅಂತ ಅರ್ಥ. ಕರ್ಮಯೋಗವನ್ನು ಯಾರು ಸರಿಯಾಗಿ ಮಾಡ್ತಾರೆ ಅಂದರೆ ಭಗವತ್ ಪ್ರೀತಿಗೋಸ್ಕರ ತಮ್ಮ ಸಕಲ ಕರೆಗಳನ್ನು ವರ್ಣಾಶ್ರಮೋಚಿತವಾಗಿರ್ತಕ್ಕಂಥ ವ್ಯವಹಾರಗಳನ್ನು ಮಾಡ್ತಾರೆ. ಮತ್ತು ಮದ್ವಾರ್ತಾ ಯಾತಯಾಮಾನಂ, ಸತತ ನನ್ನ ಕಥೆಯನ್ನೇ ಕೇಳ್ತಾ ಇರ್ತಾರೆ. ಅವರ ಯಾಮಗಳು ಜಾಬಗಳು ನನ್ನ ಮೈಮೇನೆ ಕೇಳ್ತಾನೆ ಕಳೆದು ಹೋಗ್ತವೆ. ನ ಬಂಧಾಯ ಗ್ರಹ ಮತ, ಅಂಥವ್ರು ಮುಕ್ತರಾಗ್ತಾರೆ. ನಾನು ಹೇಳಿದ ಅಶ್ಯೂರೆನ್ಸ್ ಅಂತ ಪರಮಾತ್ಮ ನಮಗೋಸ್ಕರ ಹೇಳ್ತಾ ಇದ್ದಾನೆ. ಯಾಕೆ ಅಂತಂದರೆ ಪರಮಾತ್ಮನ ಬಗ್ಗೆ ಯಾವನು ವಿಚಾರ ಮಾಡ್ತಾನೆ, ಅದು ಕೂಡ ಸೂಕ್ಷ್ಮ ಮನಸ್ಸಿನಿಂದ ತಾನು ತನ್ನ ಅಂತರವಾಗಿರ್ತಕ್ಕಂಥ ಮನಃಪೂರ್ವಕವಾಗಿ ಪರಮಾತ್ಮನನ್ನು ಯಾರು ಧ್ಯಾನ ಮಾಡ್ತಾನೆ, ಅವನು ಮೇಲಾಗ್ತಕ್ಕಂಥ ಯಾವ ಸಂಕಟಗಳಿಂದ ಅಂಜೋದಿಲ್ಲ. ರಕ್ಷಿಸುವ ಪರಮಾತ್ಮ ತರಕ್ಷಿತ ರಕ್ಷತಿ ಯೋಗಿ ಗರ್ಭದಲ್ಲಿ ರಕ್ಷಿಸಿದ ಪರಮಾತ್ಮ ಇಲ್ಲಿ ನಮ್ಮನ್ನು ಸಂರಕ್ಷಣೆ ಮಾಡೋದಿಲ್ವೇ ಅಂಥೇಳಿ ನಿಶ್ಚಿಂತನಾಗಿರ್ತಾನೆ. ಅಂಥವನಿಗೆ ದುಃಖ ಶೋಕ ಯಾವುದೂ ಪೀಡಿಸುವುದಿಲ್ಲ, ಅಹಂಕಾರವನ್ನು ಮಾಡೋದಿಲ್ಲ.
ಇದೇ ಭಗವದ್ಭಕ್ತರ ಲಕ್ಷಣ ಅಂತ ತಿಳ್ಕೊಂಡಂದಿದ್ದಾರೆ. ನೀವು ಭಗವದ್ಭಕ್ತರು ಅಂತ ಅನ್ಸ್ಕೊಳ್ಬೇಕಾದ್ರೆ ನೆನಪಿಟ್ಟುಕೊಳ್ಳಿ, ಮೊದಲನೇದು ಯಾವಾಗಲೂ ಭಗವಂತನ ಚಿಂತನೆ ಮಾಡಿ, ಸಂಕಟ ದುಃಖ ಬಂದರೂ ಪರಮಾತ್ಮನ ದೇಣಿಗೆ ಅಂತ ತಿಳ್ಕೊಂಡಂತೇಳಿ ಅದನ್ನು ಅಷ್ಟು ಅನುಭವಿಸಿ ಮುಗಿಸ್ಬಿಡಿ. ಆ ನಂತರ ಏನು ಮಾಡಿದ್ರು ಪರಮಾತ್ಮನ ಪ್ರೀತಿಗೋಸ್ಕರ ಮಾಡ್ತಾ ಇದ್ದೇನೆ, ವಿಷ್ಣು ಪ್ರೇಣ್ಯ ವಿಷ್ಣು ಪ್ರೀತ್ಯರ್ಥಂ ಅನ್ನೋದನ್ನು ಲಕ್ಷ್ಯದಲ್ಲಿಟ್ಟುಕೊಳ್ಳಿ ಅಂತ ತಿಳ್ಕೊಂಡಂದಿದ್ದಾರೆ. ಅಷ್ಟೇ ಅಲ್ಲ, ಸ್ಥಿತಪ್ರಜ್ಞರಾಗಿರ್ತಕ್ಕಂಥ ಬ್ರಹ್ಮವಾದಿಗಳು ಕೂಡ ಯಾರು ಸಿದ್ಧಿಯನ್ನು ಪಡೆದಿದ್ದಾರೆ ಅಂಥವರು ಕೂಡ ಪರಮಾತ್ಮನ ಆರಾಧನೆಯಲ್ಲಿ ಮಗ್ನರಾಗಿದ್ದುಕೊಂಡು ಯಜ್ಞನಾಮಕ ಪರಮಾತ್ಮನೆಲ್ಲ ಆರಾಧನೆಯಲ್ಲಿ ಮಗ್ನರಾಗಿ ಅವನ ಸಾಮೀಪ್ಯದ ಸುಖವನ್ನು ಅನುಭವಿಸ್ತಾರೆ. ಮೇಲ್ನೋಟಕ್ಕೆ ಯಜ್ಞಯಾಗಾದಿಗಳು ಇವು ಕೇವಲ ಕರ್ಮಠತನ ಅಂತಿಕೊಂಡಂತ ಅನಿಸಿದರೂ ಕೂಡ ಅದನ್ನು ನಾವು ಕೃಷ್ಣಾರ್ಪಣ ಭಾವದಿಂದ ಮಾಡ್ತಾ ಇದ್ದರೆ ಅದು ಕೂಡ ನಮಗೆ ಮೋಕ್ಷಕ್ಕೆ ಅತ್ಯಂತ ಸಹಾಯಕವಾಗಿದೆ. ಏನೇ ಇರಲಿ, ಸೀಮಿತ ಶಬ್ದಗಳಿಂದ ಪರಮಾತ್ಮನನ್ನು ಎಂದಿಗೂ ವರ್ಣಿಸಲಿಕ್ಕೆ ಸಾಧ್ಯವಿಲ್ಲ. ನಾನು ಹೇಳಿ ಮುಗಿಸ್ತೇನೆ ಅಂತ ಆಗೋದಿಲ್ಲ, ಅಷ್ಟು ನನ್ನ ಮಹಿಮೆ ಇದೆ, ನೆನಪಿಟ್ಟುಕೊಳ್ಳಿ ಅಂತಿಕೊಂಡಂದಿದ್ದಾನೆ. ಆದ್ದರಿಂದಾಗಿ ಅಷ್ಟೇ, ಇನ್ನೊಂದಲ್ಲ, ನನ್ನ ಮಹಿಮೆಗಳನ್ನು ಕೇಳಲಿಕ್ಕೆ ಅವಕಾಶ ಅಂತಿದೆಯಲ್ಲ, ಅಪಾರ್ಚುನಿಟಿ, ಇದು ಬಹಳ ಕಠಿಣ, ಕಲಿಯುಗದಲ್ಲಿ ಅತಿ ಕಠಿಣ. ಭಾಗವತ ಕೇಳುವ ಅಪಾರ್ಚುನಿಟಿ ಸಿಕ್ಕಿದೆ, ಇದನ್ನು ಪರಮಾತ್ಮ ಹೇಳ್ತಾನೆ, ಅನೇಕ ಜನ್ಮದ ಪುಣ್ಯ ಮಾಡಿದವರಿಗೆ ಇದು ಸಿಗ್ತದೆ ಅಂತ ತಿಳ್ಕೊಂಡಂತೇಳಿ. ಅನೇಕ ಜನ್ಮ ಸಂಸಿದ್ಧಿ ತದಾ ಭಾಗವತಂ ಲಭೇತ್ ಅಂತ ತಿಳ್ಕೊಂಡಂತೇಳಿ ಭಾಗವತದ ಮಹಾತ್ಮೆಯಲ್ಲಿ ಹೇಳ್ತಾರೆ. ಅನೇಕ ಜನ್ಮದ ಪುಣ್ಯ ಪಕ್ವವಾಗಿದ್ದರೆ ಭಾಗವತ ಕೇಳಲಿಕ್ಕೆ ನಮಗೆ ಅವಕಾಶ ಸಿಗ್ತದೆ, ಇಲ್ಲದೇ ಇದ್ದರೆ ಭಾಗವತ ಕೇಳಲಿಕ್ಕೆ ನಮಗೆ ಅವಕಾಶ ಸಿಕ್ಕೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಭಗವಂತ ಅನುಗ್ರಹದಿಂದ ನಿಮಗೆ ಪರಮಾತ್ಮ ನುಡಿಸ್ತಾ ಇದ್ದಾನೆ, ನಿಮ್ಮ ಕಡೆಯಿಂದ ಕೇಳಿಸ್ತಾ ಇದ್ದಾನೆ. ಅವನೇ ನುಡಿದದ್ದು, ನಾವು ನುಡಿಲಿಕ್ಕೆ ಆಗೋದಿಲ್ಲ, ನಮಗೆ ಸಾಮರ್ಥ್ಯವೂ ಇಲ್ಲ. ಆದ್ದರಿಂದಾಗಿ ಇದು ಅತ್ಯಂತ ಪುಣ್ಯದಿಂದ ಸಿಗ್ತಕ್ಕಂಥ ದೊಡ್ಡ ಅವಕಾಶ. ಈ ಭಗವಂತನ ಕಥೆಗಳನ್ನು ಮಹಿಮೆಗಳನ್ನು ಕೇಳೋದು ಬಿಡಬೇಡಿ, ಎಲ್ಲ ರೀತಿಯಿಂದ ಇದನ್ನು ತಪ್ಪದೇ ಮಾಡಿ ಅಂತ ತಿಳ್ಕೊಂಡಂತ ಹೇಳಿ ಪರಮಾತ್ಮ ಹೇಳ್ತಾ ಇದ್ದಾನೆ. ಈ ಮಾತನ್ನು ಪರಮಾತ್ಮ ಈ ಶ್ಲೋಕದಲ್ಲಿ ಹೇಳ್ತಾನೆ. ಆಚಾರ್ಯರು ತಾತ್ಪರ್ಯದಲ್ಲಿ ಇದನ್ನು ವಿವರಣೆ ಮಾಡ್ತಾ ಇದ್ದಾರೆ. ತಾತ್ಪರ್ಯದಲ್ಲಿ ಏನು ವಿವರಣೆ ಮಾಡ್ತಾರೆ? ಯಜ್ಞೋ ಬ್ರಹ್ಮ ವಿಷ್ಣುಮಾಖ್ಯಂ ಯಥಾನುಭವಂ ನ ವ್ಯವ್ಹಾರ್ಯತೆ ಸೂಕ್ಷ್ಮೇನ ಮನಸಾ ವಿದ್ನೋ ವಾಚಾ ಭುಕ್ತುಂ ನ ಶಕ್ನುಮಃ. ಇಲ್ಲಿ ಯಜ್ಞ ಅಂತಂದರೆ ಪರಮಾತ್ಮನೇ, ಯಜ್ಞನಾಮಕನಾಗಿರ್ತಕ್ಕಂಥ ಪರಮಾತ್ಮನೇ. ನಾವು ಮಾಡ್ತಕ್ಕಂಥ ಯಜ್ಞಯಾಗಾದಿಗಳಿಂದ ಅವನು ತಾನು ನಿಂತುಕೊಂಡು ಅದನ್ನೆಲ್ಲವನ್ನು ಸ್ವೀಕಾರ ಮಾಡ್ತಾನೆ. ಅಷ್ಟೇ ಅಲ್ಲ, ಪರಮಾತ್ಮನನ್ನು ನೋಡಿ ಅನುಭವಿಸಿದ ಅನೇಕ ಋಷಿಮುನಿಗಳು ಇದ್ದಾರೆ. ಆದರೆ ನೋಡಿ ಅನುಭವಿಸಿರ್ತಾರೆ, ಅದನ್ನು ಶಬ್ದಗಳನ್ನು ಹೇಳಲಿಕ್ಕಾಗೋದಿಲ್ಲ. ಅಂಥ ಅಚಿಂತ್ಯದ್ಭುತವಾದಂಥ ಸಾಮರ್ಥ್ಯ ಪರಮಾತ್ಮನದು. ಅವನ ಆ ಒಂದು ಸೌಂದರ್ಯ, ಅವನ ಗುಣಗಳು, ಆ ಇದುಗಳು ಶಬ್ದಗಳಿಂದ ವರ್ಣನೆ ಮಾಡಲಿಕ್ಕೆ ಆಗೋದಿಲ್ಲ ನಮಗೆ. ಆದ್ದರಿಂದಾಗಿ ಆ ಪರಮಾತ್ಮನ ವರ್ಣನೆಯನ್ನು ಮನಸ್ಸಿನಿಂದ ಮಾಡ್ತಾ ಇರಬೇಕು, ಮಾಡಿ ಮುಗಿಸ್ಲಿಕ್ಕೆ ಆಗೋದಿಲ್ಲ. ಆದರೂ ಚಿಂತೆ ಮಾಡೋ ಕಾರಣಲ್ಲ, ಅದನ್ನೇ ಪುನಃ ಪುನಃ ನೆನೆಸ್ತಿರಬೇಕು ಅಂದಿದ್ದಾರೆ. ಋಷಿಮುನಿಗಳಾಗಲಿ ಇತ್ಯಾದಿಗಳಾಗಲಿ ತಾವು ನನ್ನ ನೋಡಿ ಅನುಭವಿಸೋದನ್ನು ಎಲ್ಲೂ ವರ್ಣನೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ ತಿಳ್ಕೊಂಡಂತೇಳಿ ಪ್ರಾಚೇತ ಸರಿ ನಾನೇ ಅವತಾರ ತೆಗೆದುಕೊಂಡು ಪ್ರತಿಯೊಂದು ಅವತಾರದಲ್ಲಿ ನಾನು ಉಪದೇಶ ಮಾಡ್ತೇನೆ. ನಾನು ಹೇಗಿದ್ದೇನೆ, ನನ್ನನ್ನು ಹೇಗೆ ನೋಡಿಕೊಳ್ಳಿ, ಭಗವದ್ಗೀತಾ ಭಾಗವತ ಇತ್ಯಾದಿ ಮುಖಾಂತರ ನನ್ನ ವರ್ಣನೆ ನಾನೇ ಮಾಡಿಕೊಳ್ತೇನೆ. ಯಾಕೆ ನನ್ನನ್ನು ವರ್ಣಿಸ್ಲಿಕ್ಕೆ ಉಳಿದು ಅದರ ಕಡೆಯಿಂದ ಆಗೋದಿಲ್ಲ. ಅಷ್ಟು ನನ್ನ ಚಿಂತಾದ್ಭುತ ಸಮರ್ಥವಾಗಿರ್ತಕ್ಕಂಥ ಅನಂತ ಮಹಿಮೆಗಳು ಇವೆ. ಆಗ ಪ್ರಚೇತಸರಿಗೆ ಈ ಪರಮಾತ್ಮನ ತಮಗೋಸ್ಕರ ಪರಮಾತ್ಮ ಹೇಳಿದ 4 ಮಾತುಗಳಿಂದ ಅಹಂಕಾರ ಬರಲಿಲ್ಲ ಅವರಿಗೆ. ಮತ್ತೆಷ್ಟು ವಿನೀತರಾಗಿ ಆಗ ಪರಮಾತ್ಮನನ್ನು ಸ್ತೋತ್ರ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ.
ಪರಮಾತ್ಮನಿಗೆ ವಿಶೇಷಣ ಹೇಳ್ತಾರೆ, ಭಗವಂತ ನೀನು ಕ್ಲೇಶನಾಶಕ. ನಮ್ಮದೇನು ಕ್ಲೇಶ ಅಂತಿಕೊಂಡಂತೇವೆ, ದುಃಖಗಳು ಅಂತೇವೆ, ಇವುಗಳನ್ನು ನೀನು ಎಲ್ಲ ಕಾಲದಲ್ಲಿಯೂ ಕೂಡ ನಾಶಪಡಿಸ್ತೀವಿ. ನಿನ್ನ ಹೊರತು ನಮ್ಮ ದುಃಖಗಳನ್ನು ದೂರ ಮಾಡ್ತಕ್ಕಂಥವ್ರು ಯಾರು? ಪರಮಾತ್ಮ ಹೇಳು. ಎಲ್ಲರೂ ಅಪೂರ್ಣರೇ, ಎಲ್ಲರೂ ಅಸ್ವತಂತ್ರರೇ. ಸ್ವತಂತ್ರನಾಗಿ ಪರಿಪೂರ್ಣನಾಗಿದ್ದ ವ್ಯಕ್ತಿ ನೀನೇ ನಮ್ಮ ದುಃಖಗಳನ್ನು ದೂರ ಮಾಡ್ತಕ್ಕಂಥವನು. ಪರಮಾತ್ಮ ಅನಂತ ಗುಣ. ಆದರೂ ವೇದಗಳು ಎಷ್ಟೋ ನಮ್ಮ ಬುದ್ಧಿಗೆ ತಿಳಿಯುವಷ್ಟು ಹೇಳ್ತೇವೆ. ವೇದದಲ್ಲಿ ಇದ್ದಷ್ಟೇ ತಿಳ್ಕೊಳ್ಳಿಕ್ಕೆ ನಮ್ಗೆ ಸಾಕು ಆಗೋಗೋದಿಲ್ಲ. ಇನ್ನು ವಿಚಾರ ಮಾಡಿ ಅಂತ ನಿನ್ನ ವರ್ಣನೆ ಮಾಡಲಿಕ್ಕೆ ಅತ್ಯಂತ ಕಠಿಣ. ನಿನ್ನ ಮಹಿಮೆಯ ವೇಗ ಮನಸ್ಸು ಮತ್ತು ಮಾತಿನ ವೇಗವನ್ನು ಕೂಡ ಮೀರಿಸಿದೆ. ಅಷ್ಟು ವಿಶಿಷ್ಟವಾಗಿರ್ತಕ್ಕಂಥ ನೀನು ಅನಂತ ಗುಣಗಳಿಂದ ಯುಕ್ತನಾಗಿದ್ದೆ. ಅಂದರೆ ನಮ್ಮ ಮಾತಿನ ವೇಗ ಇಷ್ಟು ಮಾತಾಡಿದ್ರೆ ಅಷ್ಟು ದೂರದವರೆಗೂ ಕೇಳಿಸ್ತಿರ್ತದೆ. ಇದರ ವೇಗ ಬಹಳ ಫಾಸ್ಟಾಗಿರ್ತದೆ. ಇನ್ನು ಎರಡನೇದ್ದು ಮನಸ್ಸಿನ ವೇಗ. ನಾನು ಮನಸ್ಸಿನಲ್ಲಿ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ನಲ್ಲಿ ನಾನು ಬೆಂಗಳೂರಿನಲ್ಲಿ ಇರ್ಬೋದು. ಈಗ ಬೆಂಗಳೂರಿನಲ್ಲಿ ಅಲ್ಲಿ ಶಂಕರಮಠ ರೋಡ್ ಅಂತಿದೆ, ಆ ರೋಡ್ನಲ್ಲಿ ಉತ್ತರಾದಿ ಮಠ ಅಂತಿಕೊಂಡಂಥೇಳಿ ಒಂದು ಸಬ್ವೇ ಇದೆ, ಸಬ್ ರೋಡ್ ಇದೆ. ಆ ನಂತರ ಆ ಮಠ, ಜಯತೀರ್ಥ ವಿದ್ಯಾಪೀಠ, ಒಂದು ಮನಸ್ಸಿನಲ್ಲಿ ಒಂದೇ ಸೆಕೆಂಡಲ್ಲಿ ಎಲ್ಲಿಗೆ ಮುಟ್ಟಿ ನಾನು ಅದನ್ನೆಲ್ಲ ವಿಚಾರ ಮಾಡ್ಬೋದು. ಇಲ್ಲಿಂದ ಅಮೇರಿಕಾ ನೋಡಿದಂಥ ಅಮೇರಿಕಾಕ್ತವ್ರಿಗೂ ಒಂದು ಸೆಕೆಂಡಲ್ಲಿ ಹೋಗ್ಬೋದು. ಆದರೆ ಪರಮಾತ್ಮನ ಆ ಗುಣಗಳ ಆ ಒಂದು ವಿಶಾಲತೆ ಇದಕ್ಕಿಂತಲೂ ಹೆಚ್ಚು ವಿಶಾಲವಾಗಿ ವೇಗವಾಗಿ, ಎಷ್ಟೇ ವೇಗವಾಗಿ ಹೋದರೂ ಅದು ಮುಗಿಯೋದಿಲ್ಲ ಅಂತಿಕೊಂಡಂದಿದ್ದ ಭಗವಂತ. ಈ ಪಾಂಚಭೌತಿಕವಾಗಿರ್ತಕ್ಕಂಥ ಯಾವ ಇಂದ್ರಿಯಗಳಿಗೂ ಕೂಡ ನೀನು, ಯಾವ ಇಂದ್ರಿಯಗಳಿಂದಲೂ ಕೂಡ ನೀನು ಗಮ್ಯನಲ್ಲ. ನಾವು ಯಾವ ಇಂದ್ರಿಯಗಳಿಂದ ನಿನ್ನ ವರ್ಣನೆ ಮಾಡಲಿಕ್ಕೆ ಆಗೋದಿಲ್ಲ. ಗುಣಪೂರ್ಣನಾಗಿದ್ದಿ, ದೋಷ ದೂರನಾಗಿದ್ದಿ, ಶುದ್ಧನಾಗಿದ್ದಿ, ಶಾಂತ ಸ್ವಭಾವ, ದಕ್ಷಿಣೆ ಭಕ್ತರಿಗೆ ಅತ್ಯಂತ ಶಾಂತ ರೂಪವನ್ನು ತೋರಿಸ್ತಿ. ಶಾಂತಾಕಾರಂ ಭುಜಗಶಯನಂ ಅಂಥೇಳಿ ನಿನ್ನ ವರ್ಣನೆ ಇದೆ. ನೀನು ಮಾಡಿರ್ತಕ್ಕಂಥ ನಿರ್ಣಯವನ್ನು ಸ್ವತಂತ್ರನಾದ್ದರಿಂದಾಗಿ ಅದನ್ನು ತಪ್ಪದೇ ಪರಿಪಾಲನೆ ಮಾಡ್ತೀವಿ. ಯಾಕೆ ನೀನು ಸ್ವತಂತ್ರನಾಗಿದ್ದಿ, ನಿನ್ನ ನಡೀತಿರ್ತಕ್ಕಂಥವ್ರು ಯಾರೂ ಇಲ್ಲ ಅಂತನ್ನುವ ವಿಚಾರವನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಯಾರ ಮನಸ್ಸು ವ್ಯವಸ್ಥಿತವಾಗಿಲ್ಲ, ಪರಮಾತ್ಮ ಅವರಿಗೆ ಬಹಳ ವಿಸ್ತಾರವಾಗಿ ಕಾಣಿಸೋದಿಲ್ಲ. ಯಾರು ಸರಿಯಾಗಿರ್ತಕ್ಕಂಥ ವ್ಯವಸ್ಥಿತ ಮನಸ್ಸುಳ್ಳವರಾಗಿದ್ದಾರೆ, ಅಂದರೆ ಶಾಸ್ತ್ರಾದಿಗಳನ್ನು ಓದಿ ಗುರುಗಳ ಕಡೆಯಿಂದ ಭಗವಂತನ ಮಹಿಮೆಯನ್ನು ತಿಳಿದುಕೊಂಡು ಪರಮಾತ್ಮನ ವಿಸ್ತಾರವನ್ನು ಉಪನಿಷತ್ತನ್ನೆಲ್ಲ ಅಧ್ಯಯನ ಮಾಡಿದ್ದಾರೆ, ಅವರು ಪರಮಾತ್ಮನನ್ನು ಬಹಳ ಅತೀ ವಿಸ್ತಾರವಾಗಿ ತಿಳಿದುಕೊಳ್ತಾರೆ. ಅಷ್ಟೇ ಅಲ್ಲ, ಪರಮಾತ್ಮ ಸತ್ವಾದಿ ಗುಣಗಳಿಂದ ಎಂದೂ ವಶನಾಗೋದಿಲ್ಲ, ಜ್ಞಾನಾನಂದಾದಿ ಗುಣಗಳಿಂದ ಯುಕ್ತನಾಗಿದ್ದಾನೆ. ಹೀಗೆ ಪರಮಾತ್ಮ ಮೂರು ರೂಪಗಳಿಂದಲೂ ವಿಶೇಷವಾದ ರೀತಿಯಲ್ಲಿ ಅಭಿವ್ಯಕ್ತನಾಗಿದ್ದಾನೆ. ಬ್ರಹ್ಮ ವಿಷ್ಣು ಮಹೇಶ್ವರಲ್ಲಿ ತಾನೇ ಇದ್ದುಕೊಂಡಿದ್ದಾನೆ. ಪರಮಾತ್ಮನ ಒಂದು ಸ್ವಂತ ವೈಕುಂಠದಲ್ಲಿದ್ದ ರೂಪ, ಬ್ರಹ್ಮ ಮತ್ತು ರುದ್ರದಲ್ಲಿರ್ತಕ್ಕಂಥ ರೂಪವು ಅವು ಕೂಡ ಆ ಪರಮಾತ್ಮ ಪರಿಪೂರ್ಣನೇ ಆಗಿದ್ದಾನೆ. ಭಗವಂತ ನಿರ್ದೋಷನಾಗಿದ್ದಿ, ಬಲರೂಪನಾಗಿದ್ದಿ, ನಿನಗೆ ಹರಿ ಮತ್ತು ಹರಿಮೇಧ ಅಂತ ತಿಳ್ಕೊಂಡಂತೇಳಿ ಶಾಸ್ತ್ರಗಳು ಕರೆಯುತ್ತಾರೆ. ಹರಿ ಮತ್ತು ಹರಿಮೇಧ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. ಹೌದು, ಪರಮಾತ್ಮನಿಗೆ ಹರಿ ಅಂತ ತಿಳ್ಕೊಂಡಂತ ಹೆಸರು.
ಹರಣಾತ್ ಜ್ಞಾನರೂಪತ್ವಾತ್, ಪರಮಾತ್ಮ ನಮ್ಮ ಪಾಪಗಳನ್ನು ದೂರ ಮಾಡಿ ಆನಂತರ ವಿಶೇಷ ಜ್ಞಾನವನ್ನು ಅಭಿವ್ಯಕ್ತಪಡಿಸುವುದರಿಂದಾಗಿ ಅವನಿಗೆ ಹರಿಮೇಧ ಅಂತ ತಿಳ್ಕೊಂಡಂತ ಹೆಸರು. ಅನಂತಗುಣ ಪರಿಪೂರ್ಣನಾದ್ದರಿಂದಾಗಿ ಅವನಿಗೆ ಹರಿ ಅಂತ ತಿಳ್ಕೊಂಡಂಥ ಹೆಸರು, ಅಥವಾ ಸತ್ವ ಅಂತೂ ಕೂಡ ಹೆಸರಿದೆ. ಈ ರೀತಿಯಾಗಿ ಪರಮಾತ್ಮನ ಆ ಗುಣಗಳ ವೈಶಿಷ್ಟ್ಯ ಅದ್ಭುತವಾಗಿವೆ ಅಂತ ತಿಳ್ಕೊಂಡಿದ್ದಾರೆ. ಪರಮಾತ್ಮ ವರ ಕೇಳಂತ ಹೇಳ್ದಿಲ್ಲ, ಭಗವಂತ ನಿನ್ನ ದರ್ಶನ ಆಯ್ತಲ್ಲ, ನಮ್ಮ ಅನುಗ್ರಹ ಮಾಡಿದೆಯಲ್ಲ, ಬಂದು ನಮಗೆಲ್ಲ ವರ ಸಿಕ್ತು. ನಿನಗಿಂತ ಶ್ರೇಷ್ಠ ವರ ಯಾರಿದ್ದಾರೆ ಹೇಳು? ಆದರೆ ಪರಮಾತ್ಮನ ಆರ್ಡರ್ ಮಾಡಿದೆಯಲ್ಲ, ಭೂಮಿಯ ಮೇಲೆ ಇದ್ದುಕೊಂಡು 36,000 ವರ್ಷ ರಾಜ್ಯ ಆಳು ಅಂತಕೊಂಡಂಥದ್ದೆಲ್ಲ, ಅಥವಾ ವಂಶವನ್ನು ಬೆಳೆಸು, ರಾಜ್ಯವನ್ನು ಆಳಿ ವಿಸ್ತಾರವಾಗಿ ಪ್ರಜೆಗಳನ್ನು ಬೆಳೆಸುವಂತಕೊಂಡಂತಂದಿದೆಯಲ್ಲ, ಆಗ ನಾವು ಈ ಭೂಲೋಕದಲ್ಲೇ ಇದ್ದು ರಾಜ್ಯ ಮಾಡುವಾಗ ಅನೇಕ ರೀತಿಯಾಗಿರ್ತಕ್ಕಂತಹ ಕಾರ್ಯವ್ಯಾಪ್ತಿಯಲ್ಲಿ ನಿನ್ನನ್ನು ಮರಿಬಹುದು. ಮರೆಯೋದಿಲ್ಲ, ಆದರೆ ಮರಿಬಹುದು ಸಂದರ್ಭ ಇದೆ. ಆದ್ದರಿಂದಾಗಿ ನೀನು ನಮಗೇನು ಬೇಕು, ಬೇರೆ ವರ ಕೊಡಬೇಡ. ಅಲ್ಲಿಯೂ ಕೂಡ ನಿನ್ನ ಭಕ್ತರ ಸಂಘ ನಮಗೆ ಯಾವಾಗಲೂ ಆಗ್ತಾ ಇರಲಿ. ಭಾಗವತ ಮೇಲಿಂದ ಮೇಲೆ ನಾರದರು ಹೇಳಿದರು, ನಾನು ಒಬ್ಬ ಜ್ಞಾನಿಗಳ ಸಂಘದಿಂದ ಒಬ್ಬ ದಾಸೀಪುತ್ರ ನಾರದನಾದೆ. ಆನಂತರ ದುರ್ಯೋಧನ ಸಂಘದಿಂದ ಅಶ್ವತ್ಥಾಮಾಚಾರ್ಯರು ಕೆಟ್ಟೋದ್ರು. ಆನಂತರ ಅನೇಕ ಸಜ್ಜನರ ಸಂಘದಿಂದ ಎಲ್ಲರೂ ಉದ್ಧತರಾಗಿದ್ದನ್ನು ನಾವು ಕಾಣ್ತೇವೆ. ನನಗೆ ಸಜ್ಜನರ ಸಂಘ ಕೊಡುವಂತೆ ಕೊಂಡೊಂದಿರ್ತಕ್ಕಂಥವಳು ಕೂಡ ದೇವಹೂತಿ. ಸತಾಂ ಪ್ರಸಂಗಾನ್, ಪರಮಾತ್ಮ ದೇವಿಗೆ ಹೇಳ್ತಾನೆ, ಸಜ್ಜನರ ಸಂಘದಲ್ಲಿದ್ದಿ ಅಂತಂದರೆ ನನ್ನ ಅನೇಕ ಮಹಿಮೆಗಳನ್ನು ಕೇಳಲಿಕ್ಕೆ ನಿನಗೆ ಸಿಗ್ತದೆ. ಅದರಿಂದ ನಮ್ಮಲ್ಲಿ ವಿಶೇಷವಾದ ಭಕ್ತಿ ಉಂಟಾಗ್ತದೆ, ಪಾಪ ಮುಕ್ತರಾಗಿ ನನ್ನ ಅನುಗ್ರಹಕ್ಕೆ ಪಾತ್ರರಾಗ್ತಾರೆ ಅಂತ ತಿಳ್ಕೊಂಡಿದ್ದ. ಇಲ್ಲಿ ಪ್ರಚೇತಸನ್ನು ಕೇಳ್ತಾ ಇದ್ದಾರೆ, ನಾವು ಎಷ್ಟು 1000 ವರ್ಷ ನಮಗೇನು ಮಾಡು ಹೇಳಿದೆಯಲ್ಲ ಪರಮಾತ್ಮ, ರಾಜ್ಯವನ್ನು ಆಳು ಅಂತ ತಿಳ್ಕೊಂಡು ಹೇಳಿದೆಯಲ್ಲ, ಅಲ್ಲಿ ರಾಜ್ಯ ಆಳ್ತಾ ಇದ್ದರೂ ಕೂಡ ನಿನ್ನ ವಿಸ್ಮರಣೆ ನಮಗಾಗಬಾರ್ದು. ಒಂದು ದಿವಸವೂ ಸಜ್ಜನರ ಸಂಘವಿಲ್ಲದೆ ನಾವು ಇರಬಾರ್ದು. ರಾಜರು ಕೇಳ್ಕೊಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಯಾಕೆ ಅಂತ ತಿಳ್ಕೊಂಡಂತಂದರೆ ಈಗ ನಿನ್ನನ್ನು ಬಿಟ್ಟು ನಾನು ಬೇರೆ ಕಡೆಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಕಲ್ಪವೃಕ್ಷದ ಹೂವಿನ ರುಚಿಯನ್ನು ಕಂಡ ಭ್ರಮರ ಇನ್ನೊಂದು ಬೇರೆ ಗಿಡಗಳಿಗೆ ಹೋಗ್ಲಿಕ್ಕಾಗ್ತದೆ? ಆಗೋದಿಲ್ಲ. ಅಷ್ಟೇ ಅಲ್ಲ, ಪರಮಾತ್ಮ ಅವರೆಲ್ಲ ಯಾವಾಗಲೂ ಸಜ್ಜನಿನ ಧ್ಯಾನದಲ್ಲಿರೋದರಿಂದಾಗಿ ಅವರ ಅನುಭವ ನಮಗೆ ಸಿಗ್ತಾ ಇರ್ತದೆ. ಸಜ್ಜನರ ಸಂಘದ ರುಚಿ ಉಂಡಿದ್ದೇವೆ ಭಗವಂತ ನಾವು. ರುದ್ರದೇವರಿಗೆ ಸಂಘ ನಮಗೆ ಎಷ್ಟೊತ್ತಾಯಿತು, ಅವರು ಉಪದೇಶ ಮಾಡ್ತಾಯಿದ್ರು, ಅದಕ್ಕೋಸ್ಕರ 15-20 ನಿಮಿಷ. ಆದರೆ ಆ ರುದ್ರದೇವರ ಸಂಘನ ಪರಮ ವೈಷ್ಣವರಾದ ರುದ್ರದೇವರ ಸಂಘವನ್ನು ಮಾಡಿದ್ದರಿಂದಾಗಿ ನಮಗೆ ಏನು ಫಲ ಸಿಕ್ತು? ಮೃತ್ಯು ಅಂತನ್ನುವ ರೋಗವನ್ನು ದೂರ ಮಾಡತಕ್ಕಂಥ ವೈದ್ಯರಾಜನಾದ ನಿನ್ನ ದರ್ಶನ ಸಿಕ್ತು. ರುದ್ರದೇವರ ಜೊತೆಯಲ್ಲಿ ಒಂದು ಸ್ವಲ್ಪ ಹೊತ್ತಿದ್ದದರಿಂದಲೇ ಸಿಕ್ಕಿದ್ದರಿಂದಾಗಿ ಸಜ್ಜನರು ವಿಶೇಷವಾದ ರೀತಿಯಲ್ಲಿ ಸಂಘ ಇತ್ತು ಅಂತಿಕೊಂಡು ಉದ್ಧತರಾಗುವುದು ನಿಶ್ಚಿತ. ಪರಮಾತ್ಮ ನಾವು ಇದ್ದುಕೊಂಡು ನಮ್ಮ ಕರ್ತವ್ಯ ಕರ್ಮವನ್ನು ಮಾಡಬೇಕಾಗ್ತದೆ. ರಾಜ್ಯವನ್ನು ಆಳುವಾಗ ಅಧ್ಯಯನ ಮಾಡ್ತೇವೆ, ಗುರುಗಳ ಸೇವೆ ಮಾಡ್ತೇವೆ, ಬ್ರಾಹ್ಮಣರ ಸೇವೆ ಮಾಡ್ತೇವೆ, ಅಣ್ಣ ತಮ್ಮಂದಿರ ಪ್ರೀತಿಯಿಂದ ಇರ್ತೇವೆ, ತಪಸ್ಸು ಮಾಡ್ತೇವೆ. ಇನ್ನು ಮುಂದೆ ಈ ನಮ್ಮ ಎಲ್ಲ ಕ್ರಿಯೆಗಳು ನಿನ್ನ ಸಂತೋಷಕ್ಕೆ ಕಾರಣವಾಗಲಿ. ಈ ಕ್ರಿಯೆಗಳಿಂದ ಪರಮಾತ್ಮ ಸಂತುಷ್ಟನಾಗು ಅಂತ ಕೇಳ್ತೇವೆ. ನಿತ್ಯ ತೃಪ್ತ ನೀನು, ಆ ಸಂತುಷ್ಟನಾಗು ಅಂತಂದರೆ ನಮ್ಮ ಮೇಲೆ ಅನುಗ್ರಹ ಮಾಡ್ತಕ್ಕಂಥವನಾಗುವಂತ ಅರ್ಥ. ಯಾವ ವ್ಯಕ್ತಿಗೆ ಬ್ರಹ್ಮಾದಿ ದೇವತೆಗಳು ಸತತ ನಮಸ್ಕಾರ ಮಾಡ್ತಾ ಇದ್ದಾರೆ ಅಂತ ಪರಮಾತ್ಮ ನಿನಗೆ ನಾವೇನು ಕೊಡಲಿಕ್ಕಾಗ್ತಾರೆ? ನಾವು ಕೂಡ ನಮಸ್ಕಾರ ಮಾಡಿಬಿಡ್ತೇವೆ, ನಮ್ಮನ್ನು ಸಮರ್ಪಣೆ ಮಾಡಿಕೊಳ್ತೇವೆ. ಇದಕ್ಕಿಂತ ಹೆಚ್ಚಿಗೆ ನಾವೇನು ಮಾಡಲಿಕ್ಕಾಗೋದಿಲ್ಲ.
ಆದ್ದರಿಂದಾಗಿ ಭೂಯಿಷ್ಟಾಂತೆ ನಮ ಉಕ್ತಿಂ ವಿಧೇಮ ಅಂತ ತಿಳ್ಕೊಂಡು ಅಂತೇಳಿ ಸಾಷ್ಟಾಂಗ ನಮಸ್ಕಾರ ಮಾಡಿದ್ದಾರೆ. ಸಾಷ್ಟಾಂಗ ನಮಸ್ಕಾರ ಮಾಡಿರ್ತಕ್ಕಂಥ ಮೇಲೆ ಆಗ ಪರಮಾತ್ಮ ಅವರಿಗೆ ನಾನು ಹೇಳಿದಂತೆ ಹಿರಿ ಅಂತಿಕೊಂಡು ಅಂತೇಳಿ ಪರಮಾತ್ಮ ಅಲ್ಲಿಂದ ಅಂತರ್ಹಿತನಾಗಿದ್ದಾನೆ. ತನ್ನ ಸ್ಥಳಕ್ಕೆ ಹೊರಟೋಗ್ಬಿಟ್ಟಿದ್ದಾನೆ. ಸಫಲತೆಯನ್ನು ಪಡೆದ ಇವರು ಸಮುದ್ರದಿಂದ ಹೊರಗೆ ಬರ್ತಾರೆ. ಜನರೇ ಇಲ್ಲ, ಆದ್ದರಿಂದ ಮರ ಕಡಿಯೋರೂ ಇಲ್ಲ. ಹೊರಗೆ ಸಮುದ್ರದ ಹೊರಗಿರ್ತಕ್ಕಂಥ ಭೂಭಾಗದಲ್ಲಿ ಆಕಾಶವನ್ನು ಮುಟ್ಟುವಷ್ಟು ಎತ್ತರವಾಗಿರ್ತಕ್ಕಂಥ ಮರಗಳು ಬೆಳೆದಿವೆ. ಎಲ್ಲಿ ನೋಡಿದಲ್ಲಿ ಗಿಡಗಳು, ಹೋಗಲಿಕ್ಕೆ ಹಾದಿ ಇಲ್ಲ. ನಮ್ಮ ಹಾದಿಯನ್ನು ಕಟ್ಟಿದ್ದೇವೆ, ಇವು ನಮ್ಗೆ ಹೋಗದಂತೆ ಮಾಡಿವೆ ಅಂತ ತಿಳ್ಕೊಂಡು ಅಂತೇಳಿ ತಮ್ಮ ಬಾಯಿಯಿಂದ ಬೆಂಕಿಯನ್ನು ಹುಟ್ಟಿಸಿದ್ರು. ಅದರಿಂದ ಬೆಂಕಿ ಹಚ್ಚಿದ್ರು. ಆನಂತರ ತಮ್ಮ ಬಾಯಿಂದ ಸೈಕಲನ್ನು ಜೋರಾಗಿ ಗಾಳಿ, ಸಂಪೂರ್ಣ ಅಡವಿ ಬೇಗನೆ ಸುಡ್ಲಿಕ್ಕೆ ಚಟ 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 ಅಂತ ಶಬ್ದ ಮಾಡ್ಕೋತ ಸುಡ್ಲಿಕ್ಕೆ ಪ್ರಾರಂಭ ಆಯಿತು. ಸುಡ್ಲಿಕ್ಕೆ ಪ್ರಾರಂಭ ಆದ ಕ್ಷಣಕ್ಕೇನೆ ಆ ಕಾಲದಲ್ಲಿ ಬ್ರಹ್ಮದೇವರು ಬಂದಿದ್ದಾರೆ. ಬ್ರಹ್ಮದೇವರು ಬಂದು ಆ ಕಾಲದಲ್ಲಿ ಆವಾಗ ಹೇಳ್ತಾರೆ, ಏನು ತಪ್ಪು ಮಾಡ್ತಾ ಇದ್ದೀರಿ ನೀವು, ನಿಲ್ಲಿಸಿ ಅಂಥೇಳಿ ಬ್ರಹ್ಮದೇವರು ಉರಿಯನ್ನು ಶಾಂತ ಮಾಡಿದ್ದಾರೆ. ಬ್ರಹ್ಮದೇವರು ಹೇಳ್ತಾರೆ, ಪರಮಾತ್ಮನ ಹತ್ತಿರ ಸಜ್ಜನರ ಸಂಘವನ್ನು ಬೇಡಿರ್ತಕ್ಕಂಥವ್ರು ನೀವು. ಯಾಕೆ? ಸಜ್ಜನರು ಯಾವಾಗಲೂ ದೇವರ ಮಂಗಲಕರನಾದ ದೇವರನ್ನು ನೋಡ್ತಾ ಇರ್ತಾರೆ. ಸಜ್ಜನರು ಯಾವಾಗಲೂ ಯಾರ ಮೇಲೆಯೂ ದ್ವೇಷ ಮಾಡೋದಿಲ್ಲ. ಸಜ್ಜನರು ಉದ್ಧಾರಕ್ಕೋಸ್ಕರ ತಿರುಗಾಡ್ತಾ ಇರ್ತಾರೆ. ಇಷ್ಟೆಲ್ಲ ಸಜ್ಜನರ ಸಂಘ ಬೇಡಿದಿರ್ತಕ್ಕಂಥ ನೀವು ಈ ಕಾಡನ್ನು ಸುಡತಕ್ಕಂಥ ಕೆಲಸ ಮಾಡಬೇಕೆ? ಕಾಡನ್ನು ಸುಡಲಿಕ್ಕೆ ನಿಮಗೇನೂ ಅಧಿಕಾರವಿಲ್ಲ. ಎನ್ವೈರ್ಮೆಂಟ್ ನನ್ನ ದೇಣಿಗೆ, ಜಗತ್ತಿಗೆ ಕೊಟ್ಟಿರ್ತಕ್ಕಂಥ ದೇಣಿಗೆ. ನಾನು ಎಷ್ಟು ಗಿಡಗಳನ್ನು ಬೆಳೆಸ್ತೇನೆ ಅಷ್ಟು ಮನುಷ್ಯರು ಉಸಿರಾಡಿಸೋದಕ್ಕೆ ಅನುಕೂಲಕರವಾಗ್ತದೆ. ನಾನು ಕೊಟ್ಟಿರ್ತಕ್ಕಂಥ ವನ್ಯ ಸಂಪತ್ತಿ ಇದೆ ಅಂತೇಳಿ ಮಳೆಗಳಾಗ್ತದೆ ವೇಳೆಯಲ್ಲಿ. ವನ್ಯ ಸಂಪತ್ತಿ ಇದೆ ಅಂತ ಎಲ್ಲರೂ ಹೊಟ್ಟೆ ತುಂಬುತ್ತದೆ. ಈ ಮಾತನ್ನು ನಮ್ಮ ಫೈನಾನ್ಸ್ ಮಿನಿಸ್ಟರೆಲ್ಲ ಕೇಳಬೇಕು. ವನ್ಯ ಸಂಪತ್ತಿ ಇದ್ದರೆ ಎಂದಿಗೂ ಬರಗಾಲ ಬೀಳೋದಿಲ್ಲ. ಆದ್ದರಿಂದ ನಿಮಗೆ ಸುಡಲಿಕ್ಕೆ, ಪ್ರಕೃತಿಯನ್ನು ನಾಶ ಮಾಡೋದಕ್ಕೋಸ್ಕರ ಯಾರಿಗೂ ಅಧಿಕಾರವಿಲ್ಲ. ಎಂಥ ಅದ್ಭುತ ವಿಚಾರ ಬಂದಿದೆ ಭಾಗವತದಲ್ಲಿ. ಎನ್ವೈರ್ಮೆಂಟ್ ಅಂತೇಳಿ ಮೀಟಿಂಗ್ ಮಾಡ್ತಾರೆ. ಎನ್ವೈರ್ಮೆಂಟಿಗೋಸ್ಕರ ಮೀಟಿಂಗ್ ಮಾಡೋದು, ಈಟಿಂಗ್ ಮಾಡೋದು, ಆ ಹಣ ಖರ್ಚು ಮಾಡೋದು ಮುಗೀತು. ನಂತರ ಮತ್ತೆ ಮನೆಗೆ ಬಂದ ತಕ್ಷಣ ಅದೇ ಪ್ರಾರಂಭ. ಪ್ರಕೃತಿಯನ್ನು ಹಾಳು ಮಾಡಲಿಕ್ಕೆ ಯಾರಿಗೂ ಅಧಿಕಾರವಿಲ್ಲ. ನಮ್ಮ ಶಾಸ್ತ್ರದಲ್ಲಿ ಭಾಳ ಕಠೋರ ಶಿಕ್ಷೆ ಹೇಳಿದ್ದಾರೆ. ಧರ್ಮಶಾಸ್ತ್ರಗಳಲ್ಲಿ ಅನುಶಾಸನ ಪರ್ವದಲ್ಲಿ ಚಾಣಕ್ಯ ನೀತಿಯಲ್ಲಿ ಹೇಳ್ತಾರೆ, ಯಾವ ವ್ಯಕ್ತಿ ಕೂತಲ್ಲೇ ಹೀಗೆ ಎಲೆ ಕಿತ್ತಾನೆ ಅನವಶ್ಯಕವಾಗಿ, ಅವಶ್ಯಕವಿದ್ದರೆ ಪೂಜೆಗೋಸ್ಕರ ತುಳಸಿ ಎಲೆ ತೆಗೆಯೋದು ಪಾಪಕರ ಅಲ್ಲ. ಅದು ಕೂಡ ಪ್ರಾರ್ಥನೆ ಮಾಡಿ ತೆಗಿಬೇಕು. ಆಗಿನ ಕಾಲದಲ್ಲಿ ಅವನ ಬೆರಳನ್ನು ಕತ್ತರಿಸುವ ಶಿಕ್ಷೆ ಇತ್ತು. ಯಾವನಾದರೂ ವ್ಯಕ್ತಿ ಒಂದು ಟೊಂಗೆಯನ್ನು ಮುರಿದರೆ, ಅಂದರೆ ಇನ್ನೂ ಗಿಡ ಹಸಿ ಇದ್ದಾಗ ಆ ಟೊಂಗೆಯನ್ನು ಮುರಿದರೆ ಅವನ ಕೈ ಕತ್ತರಿಸ್ತಾ ಶಿಕ್ಷೆ ಇತ್ತು, ಕೈ ಕತ್ತರಿಸಿರಿ ಅಂತ ತಿಳ್ಕೊಂಡಂತೇಳಿ. ಇನ್ನು ಹಸಿರಾಗಿದ್ದ ಗಿಡದನ್ನು ಮಧ್ಯದಲ್ಲಿ ಕತ್ತರಿಸಿದರೆ ಅವನಿಗೆ ಮೃತ್ಯುದಂಡ ಇತ್ತು. ಎನ್ವೈರ್ಮೆಂಟ್ ಬಗ್ಗೆ ನಮಗೆ ಈ ರೀತಿಯಾಗಿರ್ತಕ್ಕಂಥ ವಿವರಣೆಯನ್ನು ನಮ್ಮ ಶಾಸ್ತ್ರಕಾರರು ಹೇಳಿದ್ದಾರೆ. ಈ ರೀತಿ ಆ ಶಿಕ್ಷೆ ಕೊಡ್ರಿ ಅಂತ ತಿಳ್ಕೊಂಡಂತೇಳಿ.
ಬ್ರಹ್ಮದೇವರು ಬಂದಿದ್ದಾರೆ ಅಂತ ತಿಳ್ಕೊಂಡು ಅಂತೇಳಿ ಆ ಕಾಲದಲ್ಲಿ ಅವರ ಸೂಚನೆಯ ಪ್ರಕಾರ ವನದೇವತೆಗಳು ಯಾವ ಆ ಹುಡುಗಿಯನ್ನು ಮಾರಿಷ ಅಂತಕೊಂಡಿರ್ತಕ್ಕಂಥವಳನ್ನು ಬೆಳೆಸಿದ್ರಲ್ಲ, ಬ್ರಹ್ಮದೇವರ ಪ್ರೇರಣೆಯಿಂದ ಅವಳನ್ನು ಕರೆದುಕೊಂಡು ಬಂದಿದ್ದಾರೆ. ಆಗ ಬ್ರಹ್ಮದೇವರು ಹೇಳ್ತಾರೆ, ನೀವು ಇವಳನ್ನು ಮದುವೆಯಾಗ್ರಿ, ಮದುವೆಯಾಗಿ ಪ್ರಜೆಗಳ ಸೃಷ್ಟಿಯನ್ನು ಎಲ್ಲ ಕಡೆಗೆ ಪ್ರಜೆಗಳು ಹೆಚ್ಚಾಗುವಂತೆ, ಸಜ್ಜನರು ಹೆಚ್ಚಾಗುವಂತೆ ನೀವು ಈ ರೀತಿಯಾಗಿರ್ತಕ್ಕಂಥ ರೀತಿಯಲ್ಲಿ ಆ ಕೆಲಸವನ್ನು ಮಾಡಿ ಅಂತ ತಿಳ್ಕೊಂಡು ಅಂತಂದಿದ್ದಾರೆ. ಆಗ 10 ಜನ ಪ್ರಚೇತಸರು ಮಾರಿಷಾನನ್ನು ಮದುವೆಯಾಗಿ ಚಾಕ್ಷುಷ ಮನ್ವಂತರ ಪೂರ್ವದಲ್ಲಿ ಮನ್ವಂತರ ಪ್ರಳಯದಿಂದ ಹಿಮಾಲಯದ ಶಿಖರದವರೆಗೂ ಎಲ್ಲ ಜಗತ್ತು ನಾಶವಾಗಿತ್ತು. ಆಗ ಚಾಕ್ಷುಷ ಮನ್ವಂತರದ ಆರಂಭದಲ್ಲಿ ಅನೇಕ ಪ್ರಜೆಗಳನ್ನು ಆ ಕಾಲದಲ್ಲಿ ಅವರು ಬೆಳೆಸಿದ್ದಾರೆ. ಅವರಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿ ದಕ್ಷ ಅಂತ, ಅವನಿಗೆ ದಕ್ಷ ಅಂತ ಹೆಸರಿಟ್ಟಿದ್ದಾರೆ. ಯಾವ ದಕ್ಷ ಪ್ರಜಾಪತಿ ಅವತ್ತು ತನ್ನ ಯಜ್ಞದಲ್ಲಿ ಕೊಲ್ಲಲ್ಪಟ್ಟಿದ್ದನು, ಇನ್ನೊಂದು ರೂಪದಿಂದ ಇಲ್ಲಿ ದಕ್ಷನಾಗಿ ಅವನೇ ಹುಟ್ಟಿದ್ದಾನೆ. ಯಾಕೆ ಪ್ರಜಾಪತಿಗಳು ಪ್ರಜೆಯನ್ನು ಬೆಳೆಸ್ತಕ್ಕಂಥ ಜವಾಬ್ದಾರಿ ಅವರದು. ಆಗ ಅಲ್ಲಿ ಬ್ರಹ್ಮಪುತ್ರನಾಗಿ ಬ್ರಾಹ್ಮಣನಾಗಿದ್ದರೆ ಇಲ್ಲಿ ಕ್ಷತ್ರಿಯ ಪುತ್ರನಾಗಿ ಹುಟ್ಟಿ ಕ್ಷತ್ರಿಯನಾಗಿ ಈ ದಕ್ಷ ಪ್ರಜಾಪತಿ ಸಂಪೂರ್ಣವಾಗಿರ್ತಕ್ಕಂಥ ಅನೇಕ ಹೆಂಡಂದಿರಲ್ಲಿ ವಿಸ್ತಾರವಾಗಿರ್ತಕ್ಕಂಥ ಅನೇಕ ಸಂತಾನವನ್ನು ಬೆಳೆಸ್ತಾನೆ. ಅದರ ವಿವರಣೆ ಮುಂದೆ ಬರ್ತದೆ ಹೇಗೆ ಅಂತಿಕೊಂಡಂತ ಅನ್ನೋದನ್ನು ನಾವು ತಿಳಿದುಕೊಳ್ಳೋಕ್ಕೆ ಪ್ರಯತ್ನಿಸೋಣ. ಈ ರೀತಿಯಾಗಿರ್ತಕ್ಕಂತಹ ದಕ್ಷ ಪ್ರಜಾಪತಿಯನ್ನು ಸ್ತೋತ್ರ ಮಾಡ್ತಾರೆ. ಯೋ ನೆಕ್ಚಕಾರ ಸರ್ವೇಷಾಂ ತೇಜಸ್ವಿನಾಮೃಚ ಸ್ವಯೋಗ್ಯೋ ಪಾತ್ರದಾಕ್ಷಾಯ ಕರ್ಮಣಃ ದಕ್ಷಮಬ್ರುವನ್. ಅವನಿಗೆ ದಕ್ಷ ಅಂತ ಹೆಸರಿಟ್ಟಿದ್ದಾರೆ ಋಷಿಗಳು. ಯಾವ ವ್ಯಕ್ತಿ ಎಲ್ಲ ದೇವತೆಗಳು ಒಂದೊಂದು ಸ್ವಲ್ಪ ತೇಜವನ್ನು ತೆಗೆದುಕೊಂಡು ಹುಟ್ಟಿದ್ದಾನೆ, ಮಹಾ ತೇಜನು ಮಹಾಪುಣ್ಯವಂತನಾಗಿದ್ದಾನೆ, ತನ್ನ ಸಾಮರ್ಥ್ಯದಿಂದ ಜಗತ್ತಿನಲ್ಲಿ ಪ್ರಜೆಗಳನ್ನು ಬೆಳೆಸ್ತಾನೆ, ಆ ವಿಷಯದಲ್ಲಿ ದಕ್ಷನಾಗಿದ್ದಾನೆ ಅಂತ ಹೇಳಿ ಆ ಕಾಲದಲ್ಲಿ ಅವನಿಗೆ ದಕ್ಷ ಅಂತೇಳಿ ನಾಮಕರಣವನ್ನು ಮಾಡಿದ್ದಾರೆ. ಅವನು ಹೇಗೆ ಪ್ರಜಾ ಸೃಷ್ಟಿಯನ್ನು ಮಾಡಿದ ಅಂತನ್ನೋ ವಿಚಾರವನ್ನು ನಾವು ಮತ್ತೆ ಪುನಃ ಮುಂದಿನ ಸಂದರ್ಭದಲ್ಲಿ ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನಿಸೋಣ. ಹೀಗೆ ಪ್ರಚೇತಸರು ಅಂದರೆ ಮನಸ್ಸು ಬುದ್ಧಿ ಅಂತಕ್ಕಂಥ ಹೆಂಡತಿಯಿಂದ ಸಹಿತರಾಗಿರ್ತಕ್ಕಂಥ 10 ಇಂದ್ರಿಯಗಳು, ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳು ವಿಶೇಷವಾದ ರೀತಿಯಲ್ಲಿ ತಪಸ್ಸನ್ನು ಮಾಡಿ ಜಗತ್ತಿಗೆ ಒಂದು ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ. ಇಂಥವರಲ್ಲಿ ಪರಮಾತ್ಮ ಅನುಗ್ರಹ ಪ್ರಾಪ್ತರಾಗಿರ್ತಕ್ಕಂಥವರು. ಮುಂದೆ ಆ ಸಂತಾನ ಹೇಗೆ ಬೆಳೀತು ಅಂತನ್ನೋದನ್ನು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಶ್ರೀಕೃಷ್ಣಾರ್ಪಣಮಸ್ತು.